ಅಂದ್ರೆ ಎಲ್ಲರೂ ಸತ್ತೋಗ್ಬಿಡೋರು. ಈಗ್ಲೂ ಅಷ್ಟೇ, ಈ ಪ್ಲೇಗಮ್ಮ ಇಲ್ಲ ಅಂದ್ರೆ ಯಾಕಂದ್ರೆ ಎಲ್ಲಾರ ಮನೆ ಉಸಾಬ್ರಿ ನಾನೇ ತಾನೇ ಹೇಳೋದು. ಈ ಮನೆ ಹೆಸರು ಕೇಳ್ತೀರಾ? ಇವಳು ಸುಧಾ ಅಮ್ಮ. ಸುಧಾ ನಾಗುಸ ವಿಠಲ್ಸ ಪಾಟೀಲ್. ಇವಳ ಹೆಸರು ತರಾನೇ ಇವಳ ನಾಲ್ಗೆನು ಉದ್ದ. ಈ ವಯ್ಯ ಅವನಲ್ಲ ಗಣಪತಿ ಮೂಡಿಲಾಯ ನೋಡು. ನಾ ಜಾಸ್ತಿ ಹೇಳಕ್ಕಲ್ಲ, ಬೇರೆಯವ್ರ ಮನೆ ಉಸಾಬ್ರಿ ನನಗೆ ಯಾಕೆ, ನಾನ್ ನನ್ ಕೆಲ್ಸ ಮಾಡ್ಕೋತೀನಿ. ಇವ್ರ ಮನೆ ತುಂಬಾ ಜಾಸ್ತಿ. ನಾನು ಒಂದ್ ಹೇಳ್ಕೊಡ್ತೀನಿ ನಾಟಕ ಮುಗಿಯೋ ತನಕ. ಪೂರಕ ರೇಚಕ, ಪೂರಕ ರೇಚಕ, ಇದನ್ನೇ ಪಾಲಿಸಿ. ಓಕೆ? ನಮ್ಮ ಮನೆ ಶಾಂತ, ಯಾರು ನನ್ನ ಮತ್ತೆ ಬಂದಿಲ್ಲ. ಆರಾಮಾಗಿ ಜಾಸ್ತಿ ಬರೀತೇನೆ ಆ ಕೆಲ್ಸ ಬಿಟ್ಟು ಅದೇರ್ ಮನೆ ಕೆಲ್ಸ ಮಾಡಿ. ದೇವ್ರ ಮನೆ ಕೆಲ್ಸ ಬೇರೆಯವ್ರಿಗೆ ಹೇಳ್ಬಾರ್ದ, ಒಳ್ಳೇದಾಗುದಿಲ್ಲ. ಅದೇರ್ ನಂಗೆ ಏನ್ ಒಳ್ಳೇದ್ ಮಾಡಿದ್ದೇನೋ ಏನು. ಮೊದಲೇ ನಮ್ಮ ಜೀವನ ಸರಿ ಇಲ್ಲ, ಇನ್ನೂ ಹೋಗ್ತಾರೆ. ದೇವ್ರಿಂದ ಒಳ್ಳೇದು ಮಾಡುದು ಕೆಲವೊಂದು ಪ್ರಾರಬ್ಧವಾಗ್ತಾರೆ. ಆ ದೇವ್ರು ಆ ಸ್ವರ್ಗ ಲೋಕದಿಂದ ಇಳಿ ಕಟ್ಟಣ ನೋಡಿ ಹೆಂಗೋಸ್ಕರ. ಬಿಳಿ ಕಟ್ಟಣ ಇಳಿತಾ ಇದ್ದಾನೆ ಕನ್ನಡ. ಇದ್ಯಾವುದು ಇಳಿಲಿ ಕಟ್ಟಣ? ಇಳಿಲಿಕ್ಕೆ ಹೋಗಬೇಕು. ನೋಡಿ ಬಾಜಿ ಜನಗಳು ಬಾಜಗಳ ಬಾಜಿಸೋದು. ಏನ್ ಮಾಡ್ಕೊಂಡ್ರಿ? ಏನಿಲ್ಲ, ನೀವು ಕೆಲಸ ಮಾಡ್ಕೊ. ಅಯ್ಯೋ ಸಾಕ್ ಕೆಲ್ಸ ನಿನ್ ಜಗಳ. ನನ್ ಕಿವಿ ಕೂತಾಗೈತಿ ಪೂರ ಈ ಮನೆನಾ? ತಮಿಳ್ ಬರ್ಪುಣ ಸುಳು ತೆರೆಯುಮಾ ಪಡೀರಿ ಮಜಾ. ಏ ಎಲ್ಲಿದ್ದಿ ಮಾರೈತಿ? ಒಂದು ಹೊಟ್ಟೆಗೂ ಸಮ ಹಾಕುದಿಲ್ಲ. ನನ್ನ ಹೊಟ್ಟೆಲಿ ಬ್ರಹ್ಮದೇವರು ಮೃದಂಗ ಬಾರಿಸ್ತಾ ಇದ್ದಾರ. ಎಂತಾರು ಮಾಡಿ ತಂದು ಹಾಕ, ತಿನ್ನು ಸಾಯ್ತೇನೆ. ಒಂದೇ ಒಂದು ಪಾತ್ರ ಬಂದಿರ್ತಾನೆ. ಇನ್ನ ಒಂದು ಸೆಕೆಂಡ್ ನನ್ನ ಲಾಸ್ಟ್ ಸೆಕೆಂಡ್ ಅಂತ ಮರೈತಿ. ಸರಿ ತಾನೆ, ಪಾಸ್ ಮಾಡಿ ಮಾಡಿ ಪೋಸಿನ್ ಬೇಡಿಯಾ? ಅಪ್ಪ ಅಲ್ಲಿ ಕಲ್ಪ್ ಮಾಡುವ ಕೋಸಂಬರಿ ಅಲ್ಲ, ಕೋಸಂಬರಿ ಅಂದ್ರೆ ಮಂಡೆ ಬಿಸಿ ಮಾಡ್ಕೊಬಿಡಿ ತಕ್ಕ. ಇದು ಬೇರೆ ಬತ್ತು ಬಿಡಿ ಅಲ್ಲಿ ಮಲ್ಲು. ಇದು ಅಂತ ಹೇಳ್ಬೇಡ್ರಿ, ನನ್ ರಾಣಿ ಇವಳು ತಮಿಳ್ ಕೊಟ್ಟಿ ಶಿಸ್ತಿಗಾಗಿ ನಿಂತು ಚೆನ್ನಾಗಿ ಕೇಳ್ತಾ. ನಾನ್ ಬೆಟ್ಟದ ಗುಡಿ ಕಾಯ್ತು ಬಂದೆ, ಅಲ್ಲಿ ನಿಮ್ಗೆ ಅಪ್ಪ ಸಾರೋದು ಇಷ್ಟ ಆಗುವ ತಕ್ಕ. ಅದೇ ನಿಮಗೆ ಇಷ್ಟ ಆಗುವ ಹುಲಿ ಪಲ್ಯ ಕೊಟ್ಟಿಸಲ್ಲ. ಎಂತ ಕೂಳಿ ಪಲ್ಯವಾ? ಕೂಳಿ ಅಂದ್ರೆ ಹಲ್ಲು, ಹಲ್ಲಿನ ಪಲ್ಯವಾ? ಯಪ್ಪ ನಾರಾಯಣ, ಇವಳ ತಮಿಳಿಗೂ ನನ್ನ ತುಳುವಿಗೂ ಅಜಗಜಾಂತರ ವ್ಯತ್ಯಾಸ. ಮಗಳಿಗೆ ಎರಡೂ ಬರುವುದರಿಂದ ಬಚಾವ್, ಇದ್ದಂಡ ಗೋವಿಂದ. ಅದೆಂತ ಮಗ? ಅದು ಹುಳಿಯಪ್ಪ ಅಂತ ಅರ್ಥ. ವೆರೈಟಿಯಾ? ಅದೇನದು ನಿಮಗೆ ಇಷ್ಟ ಆಗುವ ಕೋಳಿ ಬಲೆ ಮೆಣಸಲ್ಲ? ಕೋಳಿ ಬಜೆಯ? ಚಾವುಂಡಿ, ನಿಂಗೆ ಹೇಳಲಿಕ್ಕೆ ಬರುದಿಲ್ಲ ಅಂದ್ರೆ ಸುಮ್ಮನೆ ಆದ್ರೂ ಇರು ಮರತಿ. ಆ ಪದವನ್ನ ಕೊಲೆ ಮಾಡ್ಬೇಡ. ಒಂದಕ್ಕೆ ಬಂಡ್ರೆ ಕುರಿ ಅಂಕ ಕೇಳ್ರೆ ಆ ಕುರಿ ಮಾರ. ಅದು ಕೋಳಿ ಬಜೆ ಅಲ್ಲಮ್ಮ, ಅದು ಗೋಳಿ ಬಜೆ. ನೀವು ಹೇಳೋದು ಇಲ್ಲ, ಅರ್ಥ ಆಗೋದಿಲ್ಲ. ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅಂತ, ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ, ಅರ್ಥ ಆಗಿದ್ದು ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ ಅರ್ಥ ಆಗೋದು. ಅರ್ಥ ಇದ್ದ ಅರ್ಥ ಆಗಿಲ್ಲ, ಅರ್ಥದ ನೀವು ನಂಗೆ ಅರ್ಥ ಆಗಿಲ್ಲ ನಾನು ನಿಮ್ಗೆ ನನಗೂ ಅರ್ಥ ಆಗ್ತದೆ, ನಿಮ್ಗೂ ಅರ್ಥ ಆಗ್ತದೆ, ಅವ್ರಿಗೂ ಅರ್ಥ ಆಗ್ತದೆ, ಇವ್ರಿಗೂ ಅರ್ಥ ಆಗ್ತದೆ, ಯಾರಿಗೂ ಅರ್ಥ ಆಗ್ತದೆ. ಅರ್ಥ ಆಗಿದ್ದದ್ದು ಅರ್ಥ, ಅರ್ಥ ಆಗಿದ್ದದ್ದು ಅರ್ಥ ಆಗಿಸ್ಕೊಂಡು ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ನೀವು ಸಾಕಿ ಒಂದೊಂದು ಮಾರಿ ಹೇಳ್ತೀರಿ. ಎಂತ ನನ್ನನ್ನೇ ಮಾರಿ ಅಂತ ಬಯ್ಯುದಾ? ನೀನೇ ದೊಡ್ಡ ಮಾರಿ. ನಾಲ್ಲ ಮಾರಿನಪ್ಪ. ಮಾರಿ ಯಾರು ಗೊತ್ತಾ? ಕೊಲೆಗಳು ನೋಡ್ತೀನಿ ಜನಸ ಅವಂತ ಮಾರಿ. ನಾಕೆಲ್ಲ ತಲೈವ ಅಂದರೆ ನಾನು ತಲಿವೆ. ನಿಮ್ದೆಲ್ಲ ಸಾಕು, ಇಲ್ಲಿಗೆ ಬಂದ್ರೆ ಒಂದು ಊಟ ಸಿಗ್ತದೆ ಅಂತ ಬಂದೆ. ಆದ್ರೆ ಈಗ ಗೊತ್ತಾಗ್ತುಂಟು ಎಂತದು ಸಿಗುದಿಲ್ಲ ಅಂತ. 5 ಅಲ್ಲಿ 8:30 ಚೌಕಿಲಿ ಊಟ ಹಾಕಿ ನೀ ಇಲ್ಲಿಗೆ ಬಂದಿದೆ ಅಂತಕ ಕೆಲಸ. ಮತ್ತೆಂತ ಮಾಡ್ತಿದ್ಯಾ ಆಗಿಂದ? ಮಗಳೇ, ನೀ ಯಾವತ್ತಾದ್ರೂ ಕತ್ತೆ ನೋಡಿದ್ಯಮ್ಮ? ನೀನೇ ಇದೆಯಲ್ವಾ? ಚೋಳ ನಾಟಿ ತೊಳಗಯ್ಯ
ಅಮ್ಮನವ್ರು ಹೇಳಿದ ಅರ್ಥ ಆಗ್ಲಿಲ್ವಲ್ಲ, ನಾನ್ ಹೇಳ್ತೀನಿ. ಅಮ್ಮನವ್ರಿಗೆ ಆನೆ ಕುದುರೆ ಬೇಡವಂತೆ, ಕತ್ತೆನೆ ಬೇಕಂತೆ. ಅಯ್ಯೋ ಪ್ಲೇಗಮ್ಮ, ಅವಳು ಆಂಗ್ಲ ಹೇಳಿದ್ದು ನನಗೆ ಆನೆ ಮೊಸರು ಕುದುರೆ ಅತ್ತ ಬೇಕು, ಕತ್ತೆ ಬೇಡ ಅಂತ ಹೇಳಿದ್ದು. ಅಯ್ಯೋ ಕಡವಣೆ. ಆದ್ರೂ ಅಪ್ಪಯ್ಯ, ನನಗೊಮ್ಮೆ ಅಂತೂ ಕತ್ತೆ ನೋಡ್ಬೇಕಂತ ಬಹಳ ಆಸೆ ಆಗ್ತಾವ. ನೀನೇ ಇದೆಯಲ್ಲ, ಅವಾಗಿಂದ ಹೇಳ್ತಾ ಇದ್ದೀನಿ. ಆ ಆಸೆ ಇಟ್ಕೊಂಡು ಊರೆಲ್ಲ ಹುಡುಕ್ಬೇಡಮ್ಮ, ನಿಮ್ಮ ಅಮ್ಮನೇ ಇದ್ದಾಳ, ಕಣ್ ತುಂಬಾ ನೋಡ್ಕೊ, ನಾ ಬರ್ತೇನೆ ಆಯ್ತಾ? ಸಾಕಾಗಿದೆ. ಏ பல்லவன் கால் செய்கிறான். அம்மா எனக்கு இதெல்லாம் பார்க்கறதுக்கு சமயம் இல்லை, நான் போய் வருகிறேன். ಬೈಕ್ ಅಂತ ಲವ್ ಅಂತೆ. ಅಮ್ಮನವ್ರೆ, ನಿಮ್ ಮಗಳು ಒಂದಿನ ಬೈಕಲ್ಲಿ, ಒಂದಿನ ಕಾರಲ್ಲಿ, ನಾಳೆ ಏರೋಪ್ಲೇನ್. ಏನು ಚಿಂತೆ ಮಾಡ್ಬೇಡಿ, ವಲ್ಲವರಾಯ ಒಳ್ಳೆವನೇ. ನಾ ಈ ವಿಷಯ ಯಾರಿಗೂ ಹೇಳಲ್ಲ, ಸುಮ್ಮನೆ ಇರ್ತೀನಿ. ಸೀಕ್ರೆಟ್ ನಮ್ಮಿಬ್ರು ಮಧ್ಯ, ಸೀಕ್ರೆಟ್. ಯಾರಿಗೂ ಹೇಳಲ್ಲ ಅಮ್ಮನವ್ರೆ, ಯಾರಿಗೂ ಹೇಳಲ್ಲ. ಅಮ್ಮನವ್ರೆ, ಸುಧಾ ಅಮ್ಮನವ್ರೆ, ಅಲ್ಲಿ ಅಲ್ಲಿ ಅವ್ರ ಮಗಳು ವಲ್ಲವರಾಯನ್ ಜೊತೆ. ತುಳಸಿ ಕೋಮಲವೇ. ಸಾರಿ ಅಮ್ಮ, ಆಯ್ತು ಬಾ. ಹೊಸ ನೋಡಿದ್ ಅಕ್ಕಿಲ್ಲ ಯಾರೇ ಅದ್ರ ಜೊತೆ ಏನ್ ನಾನು ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿ ಇವತ್ ನಾನ್ ಬೇಗ ಇವತ್ತು ಕಾಣಕ್ ಹೋಗ್ತೀವ. ಅವನಿಗೆ ಅದ ನನ್ ವೈರಸ್ಸು ಎಲ್ಲದ ನನ್ ಪಂಜ ಎಲ್ಲ ಗಟ್ಟ ಬಾಸ್ ಬಿದ್ದಿತ್ತು ಹೋಗಲ್ಲ. ಕರೆಕ್ಟ್ ಪೋಸ್ಟ್ ಗಟ್ಟ ಬಾಸ್ ಗಟ್ಟ ಬಾಸ್ ಇದು ಪಂಜಲ್ ಏಯ್ ಹೋಗದೆ ಹೋಗಿಲ್ಲ ನೋಡಿ ನಾವು ಗೊತ್ತಾ ನೀನೇ ಹೋಗ ಯಾವ್ದಂಗ ಏನ್ ಪಾಪ ಮಾಡೇನೋ ಇಷ್ಟು ತ್ರಾಸಿನ ಪಕ್ಕೋಯ್ ನಮ್ಮ ಮಕ್ಳು ಯಾವ್ದು ಆತರ ಅಜ್ಜಾಟ ಎಂತಾನೆ ಈ ಅನ್ನ ಬರೀ ಮಸ್ತು ಬರೀ ಸ್ನಾನ ಮಾಡಿ ಮುಚ್ಚಲೇ ಬಾಯಿ ಇದಂತ ಮಗಳು ಬರೀ ಫೋನಾಗ ಸಾಯ್ನಿ. ನಿಮ್ಗೆ ಯಾರಿಗೂ ಬುದ್ಧಿ ಬರಲಿಲ್ಲ. ನಿಮ್ಗೆ ಬಾಳ ಮುಗಿತಾ ಅಮ್ಮ ನಿಮ್ದು? ಒಂದು ರೀಲ್ಸ್ ಮಾಡಕ್ಕಾಗಲ್ಲ ನನಗೆ. ಇವಾಗಾದ್ರೂ ಮಾಡೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಏ ಅಪ್ಪ, ಒಂದು ಸೆಲ್ಫಿ ನನ್ ಜೊತೆ ರೀಲ್ಸ್ ಪೋಸ್ಟ್ ಮಾಡ್ಬೇಕು ನಾನು. ನೋಡಿದ್ರಾ? ಮುಟ್ಟಿದ್ಯಾ? ಅಮ್ಮ ನೋಡಮ್ಮ. ಯಾರೋ ನನ್ನ ಹೆಸರು ಹೇಳ್ದಂಗಿತ್ತಲ್ಲ, ಎಲ್ ಬಂದೆ? ಅಯ್ಯಯ್ಯೋ, ಕಿವಿಲ್ ಹತ್ತಿದೆ. ರಕ್ತ ಬರೋದೊಂದ್ ಬಾಕಿ. ನಾ ಹೇಳ್ಕೊಟ್ಟಿದ್ ಪ್ರಾಕ್ಟೀಸ್ ನೆನ್ಪಿದ್ಯಾ? ಪೂರಕ ರೇಚಕ, ಪೂರಕ ರೇಚಕ. ಇದು ಅಮ್ಮನವ್ರೇ, ಶೀತ ಆಗಿದೆ, ಶೀತ ಆಗಿದೆ. ಏನಾಯ್ತು? ಇಷ್ಟು ದಿನ ಬಂದಿಲ್ಲ. ಹೌದು ಅಮ್ಮನವ್ರೆ, ಸಾಕಾಯ್ತು. ಹೆಚ್ಚಾಗಿರೋದು ಪಾತ್ರೆ ಕಾಣಿಲ್ಲ. ಎಲ್ಲ ಯಾಕೆ ಮತ್ತೆ ಕರ್ಕೊಂಡ್ ಬಂದಿ? ಬ್ಯಾಡ ಅಂದಿದ್ದೆ. ಅಕ್ಕಿಂಗ್ ನೋಡಿದ್ರೆ ಮೈಲಿಗೆ ಆಗ್ತದೆ ನಂಗ. ನೋಡಿ ಅಕ್ಕಿಂಗ್ ಮುಟ್ಟಿ ಅದು ನಾನ್ ತಿಳ್ಕೊಂಡ ಏನ್ ಮಾಡಿ ಮಾಡ್ತಾರೆ. ಬಾಗಿ ಹಾಕೊಂಡೆ ಅಜ್ಜೆ ನೀ ಬಿಡಿಸ್ಬೇಕಮ್ಮ. ಹೇಳ ಕಥೆ ಹೇಳಿ. ಕಥೆ ಪಕ್ಕದ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಮ್ಮನವ್ರೆ. 500 ತಪಸ್ ಮಾಡ್ತಾ ಇದ್ರು. ತಪಸ್ಸಲ್ಲ, ಇದೇನದು? ಜಪ ಮಾಡ್ತಾ ಇದ್ರಾ ದೇವ್ರ ಮನೇಲಿ. ಕೂದ್ಲು ಹತ್ರ ಹೋಯ್ತು. ಈ ಬಡಿಕ್ಲೇಗಮ್ಮ ಕೂದ್ಲು ಹೋಯ್ತು. ಅನಿಷ್ಟ ಆಯ್ತದೆ ಅಂತ ಅನ್ಬಿಟ್ಟು ಕೂದ್ಲನ್ ತೆಗಿಯಕ್ ಹೋದ್ರೆ ನನ್ನನ್ನೇ ಅನಿಷ್ಟ ಅಂತ ಮನೆಯಿಂದ ಹತ್ಬಿಡದ. ನಾ ಸುಮ್ನೆ ಬಿಡ್ತೀನಿ ಅಮ್ಮನವ್ರೆ. ನಿಮ್ ಶಿಷ್ಯ ಅಮ್ಮನವ್ರೆ ನಾನು. ಅವ್ರಿಗೂ ನಿಮ್ ತರನೇ ಒಂದ್ ಬಗೆ ಇತ್ತು. ರೀಲ್ಸ್ ಎಲ್ಲ ಮಾಡ್ತಾ ಇತ್ತು. ಸಾಕಾಗ್ಬಿಟ್ಟೆ. ಬೋಲೆ ಬಂದ್ಬಿಟ್ಟು ಇವಾಗ ಹಿಂಗ ನನ್ ಮನೆಗೆಲ್ಲ ಹಾಕ್ಬೇಡ. ನಾನೆಷ್ಟು ಒಳ್ಳೆಯವಳು, ನನ್ ನೋಡಾರು ಸುಮ್ನಿರೇ. ನೀವು ಬಿಡಿ ಅಮ್ಮನವ್ರೆ, ಬಂಗಾರ. ಸಾಕ್ ಮಾತಾಡಿ ನಮ್ದು ರೀಲ್ಸ್ ಮಾಡೋಣ ಅಂತ ಇತ್ತು. ಆಕ್ಚುಲಿ ಚೆನ್ನಾಗಿರೋ ದೃಶ್ಯ. ರೀಲ್ಸ್ ಮಾಡಿದ್ರೆ ವ್ಯೂಸ್ ಆಚೆ ಬರುತ್ತೆ. ನಮ್ದು ರೀಲ್ಸ್ ಮಾಡ್ತೀನಿ.
ಆ ಟ್ಯಾಂಕ್ ನೀರ್ ಬರ್ಲಿಕ್ಕೆ ಆಯ್ತು ಇಲ್ಲಮ್ಮ ಮಾಡವಲ್ಲೆ. ಆಯ್ತು ಹೋಗಮ್ಮ, ಅಲ್ಲಿ ಅಪ್ಪ ಕರೀತಾರ ನೋಡ್ರಿ. ಏನು ಕೆಲಸ ಮಾಡಿದ್ರೆ ಮತ್ತೆ ಗಂಡನ್ರಿ ಗಂಡ ಮನೆಗೆ ಅಮ್ಮ ತವ್ರ ಮನೆಗೆ ಹೋಗ್ತಿದ್ರೆ ಖುಷಿ ಸುದ್ದಿ. ನಂಗೊಂದ್ ಮಿರ್ಚಿ ಮಾಡಿ ಹಾಕಿದ್ರೆ ಅವ್ರು ಚೆನ್ನಾಗಿ ಮಾಡ್ಬೇಡಿ. ನಡಿ ಫಸ್ಟ್ ತವ್ರ ಮನೆಗೆ ಹೋಗ್. ಸಾಕಾಯ್ತು ಸಾಕಾಯ್ತು, ನಂಗೆ ಸಾಕಾಗೋಯ್ತು. ನನ್ನ ವಿಷಯ ಇಟ್ಕೊಂಡು ಇಷ್ಟೊಂದು ಜಗಳ ಮಾಡಿದ್ರು. ಅದೇ ನಾನ್ ಮಾಡಿದ್ ಮಿರ್ಚಿ, ನಾ ಮಾಡಿದ್ ಬೋಂಡ ಇದೆಲ್ಲ ತಿಂತಾರಲ್ಲ, ನಾಚಿಕೆ ಆಗಲ್ವಾ? ಮಡಿ ಅಂತೆ ಮಡಿ ಹಾಕೊಂಡ್ ಬಡಿ ಅರ್ಥನೇ ಆಗಲ್ಲ. ಛೀ. ಸಾರಿ ಏನಾರೆ ಸಾರಿ ಏನಾರೆ. ಹೌದಾ, ಆಮೇಲೆ ಬರ್ತೀನಿ ಬಿಡಿ, ಆಮೇಲೆ ಬರ್ತೀನಿ. ಕುತ್ಕೊಳ್ಳಿ ಅಂತಿದ್ದೀರಾ? ತಲೆ ಕೆಟ್ಟಾಗಿದೆ, ಆಮೇಲೆ ಅವ್ರು ನೋಡಿದ್ರೆ ನನ್ನ ಅನಿಷ್ಟ ಅಂತ ಹೊರಗಟ್ಟಿದ್ರೆ ನೀವು ಪಾಠಕ್ಕೆ ಬಂದು ಕೂತ್ಕೊಳ್ಳಿ ಅಂತಿದ್ರಾ? ತಲೆ ಕೆಟ್ಟಾಗಿದೆ, ತಲೆ ತಲೆ ಲೋಕಗಳನ್ನ ಹೇಳ್ಬಾರ್ದು, ಪುರಾಣ ಕಥೆಗಳನ್ನೆಲ್ಲ ಕೇಳಿ ತಿಳ್ಕೊಬೇಕು. ಬಂದ್ ಕೂತ್ಕೋ. ಅಬ್ಬಾ, ಏನ್ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನು. ಇವರು ರಾಮಾಚಾರ್ ಮಹಾಜ್ಞಾನವಂತರು, ಇವರು ನಮ್ ಜಾನಕಮ್ಮ ಮಹಾ ಸಾಧ್ಯಮಣಿ. ಇವ್ರ ಮನೇಲಿ ಕೆಲ್ಸ ಮಾಡಕ್ಕೆ ಸಾವಿರಾರು ಜನ್ಮದಿಂದ ನಾನು ಪುಣ್ಯ ಮಾಡಿರ್ಬೇಕು. ನಿಜ, ಜೋಗಲ್ಲ, ನಿಜ ನಿಜ. ಹಾ, ಮುಂದೆ ಒಂದಿನ ಆತ್ಮದೇವನ್ ಮನೇಲಿ ಅಂತ ಸೌಂಡು. ಏನು ಪಾತ್ರೆಗಳೆಲ್ಲ ಆ ಕಡೆ ಈ ಕಡೆ, ಆ ಗುಂಗಿನಿಗೂ ಆತ್ಮದೇವನಿಗೂ ಜೋರ್ ಜಗಳ. ಎಷ್ಟು ಜೋರ್ ಜಗಳ ಅಂದ್ರೆ ಪಕ್ಕದ ಮನೆ ಆಚೆ ಮನೆ ಎಲ್ಲಾ ಮನೆಗೂ ಕೇಳಿಸ್ತಿದೆ. ಆ ಪಾಟೀಲ್ರ ಮನೆ ತರ ಆ ಸುಧಾಮ ಅವಳಲ್ಲ, ಓ ದೊಡ್ಡ ಬಾಯಿ, ಗಂಡ ಪಾಪ ಪಾಪ ಪಾಪ
ಸುಧಾಮ ಹೇಳ್ತಾಯಿತ್ತು. ಏನಿಲ್ಲ ಅಮ್ಮನವ್ರೆ, ನೀವು ತುಂಬಾ ಒಳ್ಳೆಯವರು ಅಂತ ಐನೋರ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಬನ್ನಿ ಸುಧಾಮ. ಅಲ್ವಾ ಅಮ್ಮ? ಜಾನಕಿ ಅರ್ಶಿನ ಕುಂಕುಮ ಕೊಡ. ಜಾನಕಿ ಹಾಗಲ್ಲ ದಕ್ಷಿಣೆ ದಕ್ಷಿಣೆ. ಛೀ, ನಾಚಿಕೆನೆ. ಪಾಠ ಸಾಕೊಂಡಿದ್ಯಾ? ಇದೇನಾಗ್ತದೆ ಎಷ್ಟೊಂದು ತರಕಾರಿ? ಈ ತರಕಾರಿನ ನಾನು ನನ್ ಜಾನಕಿ ವಿಶ್ವ ಪಂಚಕ ವ್ರತ ಮಾಡ್ತಿದ್ವಿ. ನಾಳೆ ಅಲ್ಲ ನಾಡಿದ್ ನಮಗೆ ಪಾರಣೆ. ಅದಕ್ಕೆ ಇಲ್ಲಿರೋ ವಾದಿರಾಜಾಚಾರು ಶ್ರೀನಿಧಾಚಾರ ಎಲ್ಲ ಕರ್ಸಿ ಊಟ ಹಾಕೋಣ ಅಂತ ಇಟ್ಕೊಂಡಿದ್ವಿ. ಒಂದೆರಡು ತಗೊಂಡ್ ಹೋಗ್ಬೋದಾ? ಬಾಯಲ್ಲಿ ಯಾಕೆ ನಾಚಿಕೆ? ಜಾನಕಿ ಅವರ್ ಕೊಡೆ. ನಾಡಿದ್ ಪಾರಣೆಗೆ ನೀವು ದಂಪತಿಗಳ ಸಮೇತ ಬಂದ್ಬಿಡಿ, ಖಂಡಿತ ಬರ್ತೀರ. ನಾಚಿಕೆನಲ್ಲ, ಛೀ, ನೀವ್ ಇಟ್ಕೊಂಡಿದ್ ತರಕಾರಿ ಹಂಗ್ ನಾಚಿಕೆ ನಿಂತ್ಕೋ. ಏನ್ ನಿಂತ್ಕೊಂಡು ನೀನ್ ಒದರ್ತಾ ಇದೀಯಾ? ಮತ್ತೆ ನೀವು ವ್ರತ ಇಟ್ಕೊಂಡಿದ್ ತರಕಾರಿ ಅಲ್ವಾ ಅನ್ನೋರೆ ಹಂಗ್ ನಾಚಿಕೆ ಇಟ್ಕೊಂಡು ಹೋಗ್ತಾರ. ನಮ್ಮನೆ ನಿನ್ನ ತಗೊಂಡ್ ಹೋಗಿದಾರು ತರಕಾರಿ ತಾನೆ, ಎಲ್ಲರನ್ನು ಭಗವಂತ ಇರ್ತಾನೆ, ಅವನಿಗೆ ಅರ್ಪಣೆ ಬಿಟ್ರೆ ಆಯ್ತು. ನೀವೇ ಬಿಡಿ, ನಿಮ್ದು ದೊಡ್ಡ ಸೌಂದರ್ಯ. ಆದ್ರೂ ನಾಯಿಗಲ್ಲಿ ಲೇಗಮ್ಮ, ನಾಯಲ್ಲೂ ದೇವ್ರ. ಅಪ್ಪ, ನಾನ್ ಶ್ಲೋಕ ರಚನೆ ಮಾಡಿದೀನಿ, ಕೇಳಿಸ್ಕೊತಾ ಕೇಳು. ಯಮುನೆ ಮಳಲ ತಟದಲ್ಲಿ ಬಲನು ಕ್ರೀಡಿಸಲು ಹೋಗುತ್ತಿರಲು, ಕಪಿಲೆ ತುರುವ ಸವಿಪಾಲ ಸವಿಯ ಸೊಗಸಾದ ಶಿಖದಿ ಮೆರವೆ. ನಂದ ಸತಿಯ ಹುಸಿ ಮೋಸ ಮಾತ ದಿಟವೆಂದು ತಿಳಿದ ಕಂದ, ಶಿಖೆ ಹಿಡಿದು ಒಡನೆ ಕುಡಿಯುತ್ತ ಹಾಲ ನೋಡಲ್ಕೆ ಹನುಮ ಬಾಲ. ಅರ್ಥ ಆಯ್ತಾ ನಿಂಗೆ? ಇಲ್ಲ, ಅರ್ಥ ಆಗುಂತ ಹೇಳ್ಬಿಡಿ. ಒಮ್ಮೆ ಯಶೋದ ಕೃಷ್ಣನಿಗೆ ಹೇಳ್ತಾಳೆ ಹಾಲ್ ಕುಡಿಯೋ ಕೃಷ್ಣ ಅಂತ. ಕೃಷ್ಣ ತುಂಬಾ ಆಟ ಮಾಡ್ತಾನೆ, ಅಮ್ಮ ನಂಗೆ ಹಾಲ್ ಬೇಡ ಅಂತ. ಅವಾಗ ಮತ್ತೆ ಯಶೋದ ಹೇಳ್ತಾಳೆ, ಇದು ಹಂಸಿಂತ ಹಾಲಲ್ಲ, ಕಪಿಲೆ ಹಸುವಿನ ಹಾಲು. ಈ ಹಾಲನ್ನ ಕುಡಿದ್ರೆ ಹನುಮಂತನ ಬಾಳದಾಗೆ ಉದ್ದವಾಗಿ ಕೂದಲು ಬೆಳೆಯುತ್ತೆ ಅಂತ. ಈ ಮಾತನ್ನ ಅವಳು ತಮಾಷೆ ಹೇಳಿರ್ತಾಳೆ. ಆದ್ರೆ ಕೃಷ್ಣ ಅದನ್ನ ಆಸೆ ಪಟ್ಬಿಟ್ಟು ನಿಜ ಅನ್ಕೊಂಡು ನಿಜವಾಗ್ಲೂ ಕುಡಿಸ್ಬಿಡ್ತಾನೆ. ಅದು ನಿಜವಾಗ್ಲೂ ಹನುಮಂತನ ಬಾಳದಾಗೆ ಉದ್ದವಾಗಿ ಕೂದಲು ಬೆಳೆದ್ ಬಿಡುತ್ತೆ. ಚಂದಾಗ್ ಮಾಡ್ತಾರೆ ಮಗಿ, ನಿಂತ ಸ್ವರೂಪ ಏನಾರು ನಿಂಗೂ ಹೀಗೆ ಮಕ್ಕಳಾಗ್ಲಿಕ್ಲೇಗಮ್ಮ. ನೀವ್ ಎಲ್ ಸತ್ತಿದ್ದಿ? ಇಷ್ಟಿಂದ ಎಲ್ ಸತ್ತಿದ್ದಿ? ಭೂಲೋಕ ಸುದ್ದಿ ತಿಳ್ಕೊಂಬ ಅಂದ್ರೆ ಇಷ್ಟ ಹೊತ್ತ ನನ್ ಪೋಸ್ಟೇ ಕಿತ್ತೋಗಿತ್ತು. ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಬರ್ತಿತ್ತು. ಇಷ್ಟು ದೊಡ್ಡದಾಗಿದೆಲ್ಲ ದೂರಪ್ಪ. ನಾನು ನಿಮಗೆ ಭೂಮಿ ಬಗ್ಗೆ ಕೇಳಿಲ್ಲ, ಅಲ್ಲಿರೋ ಚಂದ್ರ ಹೇಗಿದ್ದಾರೆ ಅದು ಹೇಳು. ಅಯ್ಯೋ, ಈ ವಿಷಯನ ಎಷ್ಟು ಲೇಟ್ ಆಗಿ ಹೇಳೋದ? ಇನ್ನು ಬೇಗ ಹೇಳ್ಬೇಕಿತ್ತು ತಾನೆ. ಇನ್ನು ನಾನು ಭೂಮಿಗೆ ಎಲ್ಲ ಸರಿ ಮಾಡಿ ಉದ್ಧಾರ ಮಾಡೋಷ್ಟರಲ್ಲಿ ಅಪ್ಪಪ್ಪ ಏನ್ ಮಾಡೋದು ಇವಾಗ? ಒಂದ್ ಕೆಲ್ಸ ಮಾಡೋಣ, ಆ ಶ್ರೀನಿವಾಸ ಕಲ್ಯಾಣ ಇಷ್ಟು ಮಾಡ್ದಲ್ವಾ, ಅದೇ ಪ್ಯಾಕ್ ಮಾಡ್ತೀನಿ. ಈಗ ಲಗೇಜ್ ಪ್ಯಾಕ್ ಹಾಕು, ನಾನ್ ಪ್ಯಾಕ್ ಮಾಡ್ಕೊಂಡಿದ್ದು ವರ್ಕ್ ಹೋಯ್ತು. ನೀವು ಬಂದಿದ್ದೀರಿ, ನಮಸ್ಕಾರ. ಹಾಲಕ್ಕಿ ನಡಿತೈತಿ, ಹಾಲಕ್ಕಿ ನಡಿತೈತಿ, ಶುಭವಾಗುತ್ತೈತಿ, ಹೊರಾಗುತ್ತೈತಿ. ಹಾಲಕ್ಕಿ ನಡಿತೈತಿ, ಹಾಲಕ್ಕಿ ನಡಿತೈತಿ, ಹರಿಸ್ಮರಣೆ ಇರುವ ಮನೆ ಉಳಿತೈತಿ. ಹರಿಸ್ಮರಣೆ ಇರುವ ಮನೆಗೆ ದಾರಿದ್ರ್ಯ ಬರೋದಿಲ್ಲ, ಅನ್ನದಾನ ಮಾಡಿದ ಮನೆ ಅಕ್ಷಯವಾಗುತ್ತೈತಿ, ಅಕ್ಷಯವಾಗುತ್ತೈತಿ. ದಾದ ಹೇಳ್ತಾರೆ ನಮ್ದೆಂತಾರ, ನಾನ್ ಹೇಳಲ್ಲ ಹೇಳ್ತಾರೆ. ಗೋರಿಂದನೇ ಸಾಕ್ಷಿಯಾಗಿ ಹೇಳ್ತೇವೆ. ನಾನ್ ಹೇಳೋದು ಕಡು ಸತ್ಯ, ಕಡು ಸತ್ಯ, ಕಡು ಸತ್ಯ. ಅದು ಕರೀದಿನ ಯಾರ ಮನೆ ಭೂತಕಾಲ ಹೇಳ್ಬೇಕು, ಯಾರ ಮನೆ ಭವಿಷ್ಯತ್ ಕಾಲ ಹೇಳ್ಬೇಕು ಹೇಳ್ರಿ. ನಮ್ದೇ ಹೇಳುವಾರೆ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ, ನಿಮ್ಮ ಮನೆ ಸಂಸಾರದಾಗ ಕಷ್ಟ ಕಾರ್ಪಣ್ಯ ಐತಿ. ಇದಕ್ಕೆಲ್ಲ ಕಾರಣ ನೀವು ಹಿಂದಿನ ಜನ್ಮದಾಗ
ಅವ್ವ ಅಪ್ಪರ್ಗ ದ್ರೋಹ ಮಾಡಿರಿ ಕಷ್ಟ ಕಾಲದಾಗ ಅವ್ರಿಗೆ ಆಸರೆ ಆಗಿಲ್ರಿ ಆ ಪಿತೃದೋಷ ಈಗ ನಿಮ್ಮನ್ನ ಕಾಡ್ತೈತಿ ಇದಕ್ಕೆಲ್ಲ ಆದಷ್ಟು ಬೇಗನೆ ಒಂದು ಪರಿಹಾರ ಮಾಡಿಸ್ರಿ ಏನ್ ಪರಿಹಾರ ಮಾಡ್ಕೋಬೇಕು ದಾಸಯ್ಯ? ಚಲೋ ಪ್ರಶ್ನೆ ಕೇಳ್ದಿ ಒಂದು ಒಳ್ಳೆ ಹಸುಗ ಚೆನ್ನಾಗಿ ಸೇವೆ ಮಾಡ್ಬಿಟ್ಟು ಶ್ರೇಷ್ಠ ಬ್ರಾಹ್ಮಣಿಗೆ ಗೋದಾನ ಮಾಡಿಕೊಡು ಎಲ್ಲ ಚಲೋ ಆಗ್ತೈತಿ ಇಲ್ಲ ಅಂದ್ರ ನಿನ್ ಮಗಳಿಗ ಒಂದ್ ದುಃಖ ಎದುರಾಗ್ತೈತಿ ಎಲ್ರು ಮನೆ ಹಣೆ ಬಾರ ಅಷ್ಟೇ, ಆದ್ರೆ ನಮ್ ಮನೆದು ಅದೃಷ್ಟ ಬಾಗಿಲು ತೆಗ್ದಿರತ್ತೆ ನೋಡಿ ಹೇಳು. ಹಾಲಕ್ಕಿ ನಡಿತೈತಿ ನಿಮ್ಮ ಮನೆ ಸಂಸಾರದಾಗೂ ಮುಳ್ಳೈತಿ. ನೀವು ಹಿಂದಿ ಜನ್ಮದಾಗ ಗುರುಗಳಿಗೆ ಅಪಚಾರ ಮಾಡಿರಿ. ಒಂದಿನಾನು ಒಂದು ಬ್ರಾಹ್ಮಣಿಗೂ ಕೈ ಬಿಚ್ಚಿ ದಾನ ಮಾಡಿಲ್ಲ. ಏನ್ರಿ ಕೈಯಲ್ಲಿ ಕಾಗೆ ಹಾಕತ್ತು 100 ಸಲ ಯೋಚನೆ ಮಾಡ್ತಿದ್ರಿ. ಅದ್ರ ಫಲಾನ ಈಗ ಅನುಭವ್ಸಕ್ಕಾತಿರಿ. ನೀವು ಒಂದ್ ಶ್ರೇಷ್ಠ ಯತಿಗಳನ್ನ ಮನೆ ಕರ್ಸಿ ಒಂದು ಒಳ್ಳೆ ಯತಿಭಿಕ್ಷೆ ಮಾಡಿಸ್ರಿ. ಎಲ್ಲಾ ಗುರುಕರುಣೆಯಿಂದ ಎಲ್ಲಾ ಪಾಪಗಳು ಎಲ್ಲಾ ಸಂಕಟಗಳು ಪರಿಹಾರ ಆಗುತ್ತೆ. ಇಲ್ಲ ಆ ಸಂಕಟನ ನೀವ್ ಎದುರಿಸ್ಬೇಕಾಗುತ್ತೆ. ಇವ್ರದಿಲ್ಲ ಬಿಡು, ನಾವಂತ್ರು ಒಳ್ಳೆ ಕರ್ಮನೆ ಮಾಡಿರ್ತೇವೆ ನಂದ್ ಹೇಳಿ ನೋಡು. ಹಾಲಕ್ಕಿ ನಡಿತೈತಿ ನಿಮ್ಮ ಮನೆ ಸಂಸಾರದಾಗೂ ಕಷ್ಟ ಐತಿ. ನಿಮ್ಮನೆಗೆ ಅಂತಿಂತ ಕಷ್ಟ ಅಲ್ರಿ, ಬ್ರಾಹ್ಮಣ ಶಾಪನೆ ಸುಟ್ಕೊಂಡೈತಿ. ಹಿಂದಿನ ಜನ್ಮದಲ್ಲಿ ಶ್ರೇಷ್ಠ ಬ್ರಾಹ್ಮಣರ ಅಪಚಾರ ಮಾಡಿರಿ, ಅವಮಾನ ಮಾಡಿರಿ. ಆ ಶಾಪ ಈಗ ನಿಮ್ಮನ್ನ ಕಾಡ್ತೈತಿ. ಇದೆಲ್ಲ ಪರಿಹಾರ ಆಗ್ಬೇಕಂದ್ರ ಕನಿಷ್ಠ ಒಂದು 10 ಜನ ಬ್ರಾಹ್ಮಣರ ಮನೆ ಕಟ್ಸಿ ಹಾಕಿಸ್ರಿ. ಏನ್ 10 ಜನ? ಹೆಂಡತಿ ಮಕ್ಳು ಸಾಕಾಗಂಗಿಲ್ಲ ನನ್ಗ. ಹೋಗ್ ನೀನೇ ಹಾಕೋ. ಹಂಗನ್ಬೇಡಿ ಅಪ್ಪಾರ, ನಾ ಹೇಳೋದ್ ಕೇಳ್ರಿ. ಎಲ್ಲ ಚಲೋ ಆಗ್ತೆ. ಬ್ರಾಹ್ಮಣ ಸೇವೆಯಿಂದ ಎಲ್ಲ ಪಾಪ ಪರಿಹಾರ ಆಗುತ್ತೆ. ಇಲ್ಲ ಅಂದ್ರ ಒಂದು ಪ್ರಾಣ ಕಂಟಕ ಎದುರಿಸ್ಬೇಕಾಗುತ್ತೆ. ನೀವ್ ಹೇಳುದೆಲ್ಲ ಮಾಡೋ ಬದ್ಲಿ 5 ದಿನ ಉಂಡು ತಿಂದ ಆರಾಮ್ ಇರ್ಬೋದು. ಯಾಕೆ ಬೂದಿ ಬಾಬಾಗಳನ್ನೆಲ್ಲ ಕಳ್ಸಿ ಹಿಂಗಾಗು. ಕಳ್ಸ ಎಂತ ನಾವ್ ದಕ್ಷಿಣೆ ಕೊಡುದಿಲ್ಲ ಮಾರಾಯ. ಎಲ್ಲ ಹತ್ರ ನಾನ್ ಬಯಸ್ಕೊತಿರೋ ದಕ್ಷಿಣೆ ಬೇಡ, ನನ್ನ ಹತ್ರ ಇರೋದೇ ಜಾಸ್ತಿ ಆಗಿದೆ. ನಾ ಹೇಳೋದ್ ಕೇಳ್ರಿ. ದಾಸಯ್ಯನ ಮಾತು ಎಂದೂ ಸುಳ್ಳಾಗಲ್ರಿ. ತರಕಾರಿ ತಗೋಣ ಅಂತ ಬಂದಿದ್ದೆ, ಹಂಗೆ ನೀನು ನೋಡೋಣ ಅಂತ. ನಾನೇನ್ ಕಲ್ಕೊಂಡ್ಬತ್ತೆ ಆರಾಮಾಗಿದೆ. ನಂಗೆ ನೀವು ಸೂಪರ್ ಬಿಡಿ. ನಾನ್ ಹೋಗ್ಬಿಟ್ ಬರ್ಲಾ, ನೋಡಿ ತುಂಬಾ ಸಂತೋಷ ಆಯ್ತು. ನಾ ಎಲ್ಲ ದಕ್ಷಿಣೆ ಕೊಡ್ತೇವೆ ಅಂತ ಬಂದ್ಬಿಟ್ವಿ. ನಾವ್ 1 ರೂಪಾಯಿನೂ ಮಂದಾಕಿನಿ, ಮಂದಾಕಿನಿ, ನಮ್ಮ ಒಂದ್ ರೀತ್ ಮಾಡಕ್ಕಾದ್ರೂ ಬಿಡ್ತೀಯಲ್ಲ ನೀನು. ಮಂದಾಕಿನಿ, ಆತರ ಅವತ್ತು ಯಾರೋ ಬಂದಿದ್ರಲ್ಲ ಆಚಾರ, ದಾಸಯ್ಯ ಅಂತ. ಅವ್ರು ಕಂಟಕ ಹೇಳಿದ್ರಿ. ಅವ್ರು ನನ್ ಹೆಂಡತಿ ಹಾಸ್ಪಿಟ್ಲ್ ICU ಅಡ್ಮಿಟ್ ಆಚಾರ. ಏನ್ ಮಾಡ್ಲಿ ಆಚಾರ ನಾನು? ಜಾನ್ಕಿ ಒಂದ್ ನಿಮಿಷ ಹೌದಾಚಾರೆ, ಅವಳು ವಲ್ಲವರಾಯಿಂದ ಇಷ್ಟ ಪಡ್ತಾ ಇದ್ಲು. ಅವಾಗ ಬಿಟ್ಟು ಅದಕ್ಕೆ ಅವಳು ಸಮಾಧಾನ ಮಾಡ್ಕೊಳ್ಳೋದು ಕೊಟ್ಟೋಗ್ಬಿಟ್ಲ. ಎಲ್ಲ ಡಾಕ್ಟರ್ ದೇವ್ರ ಕೈಯಲ್ಲಿ ಅಂತ ಹೇಳಿದಾರೆ ಆಚಾರ್ಯ. ಅವ್ರು ಎಲ್ಲಿ ಆಚಾರ್ಯ ದಾಸಯ್ಯ? ನನ್ನ ಹೆಂಡತಿಗೆ ಆಗ್ಬಿಟ್ಟಿದೆ ಆಚಾರೆ. ಸುಮ್ನೆ ಹೊಡಿತೀರ. ನನ್ನ ಮನೆಯಿಂದಾನೆ ತಪ್ಪಿಟ್ಲು. ನನ್ನ ಪ್ರೇತ ಬಾಧೆ ಆಗ್ಬಿಟ್ಟಿದೆ ಆಚಾರೆ. ಯಾರ್ ಬಗ್ಗೆ ಮಾತಾಡ್ತಿದಾರ ನೀವು? ಯಾರವ್ರು? ಆಚಾರ್ಯ, ಅದು ಅಪ್ಪ ಅವತ್ತು ನಿಮ್ ಮನೆಗೆ ವಿಶ್ವ ಪಂಚಕ ವ್ರತ ಅಂತ ಬಂದಿದ್ರು. ಆಗ ಯಾರೋ ಬಂದು ಜ್ಯೋತಿಷ್ಯ ಹೇಳೋದ್ರು. ಅದಕ್ಕೆ ಪರಿಹಾರ ಕೂಡ ಹೇಳಿ ಹೋಗಿದಾರಂತೆ. ಆದ್ರೆ ಅಪ್ಪ ಅಮ್ಮ ಅವ್ರ ಮಾತ್ ಕೇಳ್ದಲ್ಲ, ಅವರಿಗೆ ಬಯಸ್ ಕಳ್ಸು. ಇವಾಗ ನಮ್ಮಮ್ಮ ಅನುಭವಿಸಿದಾರೆ ಆಚಾರ್ಯ. ನೋಡಕ್ ಅವ್ರು ಹೇಗಿದ್ರು ಆಚಾರೆ? ಅವರು ದೇವ್ರ ಮನೆ ಇದ್ದಾರೆ. ಅವರು ಬೆರಳು ಕೈಯೆಲ್ಲ ತುಂಬಾ ಉದ್ದವ ಇತ್ತು. ಆಮೇಲೆ ಅವ್ರ ಮೈನ ತುಂಬಾ ಪ್ರಕಾಶನ ಬರ್ತಿದ್ದಾರೆ. ತುಂಬಾ ಅವ್ರ ತುಟಿ ಎಲ್ಲ ಕೆಂಪಗಿತ್ತು. ಐನೂರೇ ಒಂದ್ ನಿಮಿಷ. 3-4 ದಿನದಿಂದ ನನ್ ಕನ್ಸಲ್ಲಿ ಒಬ್ಬ ಮನುಷ್ಯ ನಮ್ಮ ಊರ್ ಆಲ್ಪರ ಇದೆಯಲ್ಲ, ಅದ್ರ ಕೆಳಗಿನೆಯ ಜಪ ಮಾಡ್ತಾ ಇದ್ರು. ಮುಖದಲ್ಲಿ ಏನಾದ್ರು ಮಚ್ಚೆ ಇತ್ತ? ಅವ್ರ ಆಲದ ಕೆಳಗೆ ಇದಾರೆ. ಐನೂರೇ, ಆಲದ ಮರ ಕೆಳಗೆ ಇದಾರೆ. ಅಲ್ಲಿ ಹೋಗೋಣ ಬನ್ನಿ.
ದಾಸಯ್ಯ ನೀನ್ ಹೇಳಿದ ಸತ್ಯ ಆಗ್ತಾ ಉಂಟು. ಅನುಭವದಿಂದ ಹಿರಿಯರ ಮಾತಿಂದ ಯಾವತ್ತೂ ಮರೆಯಲ್ಲ ದಾಸಯ್ಯ. ಹೌದ್ರಿ, ಕಂಟಕ ಹೇಳಿದ್ರಿ, ನಾನ್ ಹೆಂಡತಿ ನಿಜವಾಗ್ಲೂ ವಯಸ್ಸು ಇದ್ದಾರೆ. ನಿಮ್ಮ ಅಮೃತವಾದ ಮಾತನ್ನ ನಿಜ ಅಂತ ತಿರಸ್ಕಾರ ಮಾಡ್ಬಿಡ್ತೀನಿ ದಾಸಯ್ಯ. ಹೌದು ದಾಸಯ್ಯ, ನಮ್ಮಪ್ಪಂಗೆ ನೀವ ಹೇಳ್ಬೇಕು ಏನಾದ್ರು ಪರಿಹಾರ. ಹಿರಿಯರು ಹೇಳಿದ್ರಿ. ಅಯ್ಯೋ ಹೃದಯ ಸಂಸಾರ ಅಂದ್ಮೇಲೆ ಅಲ್ಲಿ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತೆ. ಆದ್ರೆ ಅವುಗಳನ್ನೆಲ್ಲ ಸಮತೋಲನಲ್ಲಿ ಕಲಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಭಗವಂತ ಸಂಸಾರ ಕೊಟ್ಟಿರೋದು ಬರೀ ಜಗಳಾಡಕ್ಕಲ್ಲ, ನಿನ್ನೆ ಸಾಧನೆ ಮಾಡ್ಕೊಳ್ಳಿ, ಒಳ್ಳೆ ಹರಿಭಜನೆಯನ್ನ ಮಾಡಿ, ಹರಿಭಕ್ತಿಯನ್ನ ಮಾಡಿ ಮೋಕ್ಷ ಸಾಧನೆಗೆ ಮಾಡಕ್ಕೆ ಕೊಟ್ಟಿರೋದು. ಅದನ್ನ ನೀವು ಸುಮ್ಮನೆ ಮನಸ್ತಾಪ, ಮತ್ಸರ, ಕೋಪ, ಶಾಪಗಳನ್ನ ಹಾಳು ಮಾಡಿಸೋದಾಗಿಲ್ಲ. ಸಂಸಾರದಲ್ಲಿ ಜಗಳ ಆದಾಗ ಮೋಕ್ಷಕ್ಕೆ ಬುದ್ಧಿಕೊಳ್ತಾರೆ. ಸಂಸಾರ ಹುಟ್ಟು ಹೋಗುತ್ತೆ. ಗಂಡ ಹೆಂಡತಿ ಅಂದ್ರೆ ಎರಡು ದೇಹ, ಒಂದು ಗುಣಮಟ್ಟದ ಇದೆ. ಒಬ್ರು ಬೆಂಕಿ ಆದ್ರೆ ಇನ್ನೊಬ್ಬ ಇದಕ್ಕೆಲ್ಲ ಕಾರಣ ಮಾಡಿ ಧರ್ಮಗಳು. ಹಾಗೆ ನನ್ ಪರಿಹಾರ ಹೇಳಿ, ಈ ಜನ್ಮದಲ್ಲಿ ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಕೊಂಡು ಮುಂದಿನ ಜನ್ಮ ನಾವು ಒಳ್ಳೆ ಜನ್ಮವಾಗಿ ಪಡಿಬೇಕು. ಅದನ್ನ ಬಿಟ್ಟು ಈಗಿನ ಜನ್ಮದಲ್ಲಿ ಮಾಡಿ ತಪ್ಪುಗಳನ್ನ ತಿಳ್ಕೊಂಡ್ರು ಕೂಡ ಈ ಜನ್ಮದಲ್ಲಿ ಮತ್ತೆ ಅದೇ ತಪ್ಪುಗಳನ್ನ ಮಾಡಿದ್ರೆ ಯಾವಾಗ ಉದ್ಧಾರ ಆಗ್ತೀರಾ? ಈಗ ನೋಡಿ ರಾಮಾಸುರ ದಂಪತಿಗಳು, ಅವರಲ್ಲೂ ಕಷ್ಟ ಕಾರ್ಪಣ್ಯಗಳು ಇರುತ್ತೆ. ಆದ್ರೆ ಹರಿಸ್ಮರಣೆಯನ್ನ ಮಾಡ್ತಾ, ಹರಿಧ್ಯಾನವನ್ನ ಮಾಡ್ತಾ ಚೆನ್ನಾಗಿ ನೆಮ್ಮದಿಯಿಂದ ಸಂಸಾರ ನಡೆಸ್ತಾ ಇದ್ದಾರೆ. ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನೀವು ಹಾಗೆ ಸಂಸ್ಕಾರವನ್ನು ನೀಡುತ್ತದೆ. ನಾವು ಧರ್ಮವನ್ನ ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಧರ್ಮೋ ರಕ್ಷಿಸಿ ರಕ್ಷಿತ. ನಿಮ್ಮ ಅನುಗ್ರಹ ಯಾವಾಗ್ಲೂ ಇರ್ಬೇಕಾದ್ರೆ ನೀವೆಲ್ಲ ಪಶ್ಚಾತ್ತಾಪ ಪಟ್ಟಿದ್ದೀರಾ, ಇದು ಮೊದಲ ಹೆಜ್ಜೆ. ಆದ್ರೆ ಈ ಮುಂದೆ ನಿಮ್ಮ ತಪ್ಪುಗಳನ್ನ ತಗೊಂಡು ಕೋಪಗಳನ್ನೆಲ್ಲ ದೂರ ಮಾಡಿಕೊಂಡು ಮಧುರವಾಗಿ ಮಾತನಾಡ್ತಾ ಹರಿಭಜನೆಯನ್ನ ಮಾಡ್ತಾ ಸಂಸಾರ ಒಳ್ಳೆಯದಲ್ಲ. ಎರಡು ಜೀವನ ನಂತರ ಮನೋಭಿಮಾನಿಯಾದ ಇಂದ್ರನ ದಾಸೆಯ ರೂಪದಿಂದ ಬಳಿಕ ಮನ ಪರಿವರ್ತನೆ ಹೊಂದಿದ ಗರ್ಜನರು. ಇಷ್ಟು ಹೇಳ್ತಾ ಇವತ್ತಿಗೆ ಭಾಗವತ ಪುರಾಣದ ಮಂಗಳ. ಆ ದಾಸಯ್ಯ ಹೇಳಿರೋದು ಮತ್ತೆ ಭಾಗವತದಲ್ಲಿರೋದು ಎರಡು ಒಂದೇ ಧರ್ಮ. ನಿಮ್ಗೆಲ್ಲ ಯೋಗ್ಯತೆ ಇರ್ಲಿಲ್ಲ ಅಂದ್ರೆ ಆ ದಾಸಯ್ಯ ಬಂದು ನಿಮ್ಮನ್ನ ತಿದ್ದಿದ್ನ? ಅವ್ರನ್ನ ನೋಡಿದ್ರೆ ಯಾರೋ ಸಾಮಾನ್ಯ ಮನುಷ್ಯ ಅಂತ ಅನ್ಸಲ್ಲ, ಯಾರೋ ದೇವತಾ ಪುರುಷನೇ ಇರ್ಬೇಕು. ನವಕ್ರೀತನ್ ಕತೆ ಎಲ್ಲ ಹೇಳಿದ್ರು ದೇವತಾ ಪುರುಷರೇ ಇರ್ಬೇಕು. ಅದ್ರಿಂದ ಎಲ್ಲರೂ ಕೂಡ ಇನ್ ಮುಂದೆ ಆದ್ರೂ ಧರ್ಮ ಮಾರ್ಗದಲ್ಲೇ ಇದ್ದು ಹರಿ ಸೇವೆಯಲ್ಲಿ ನಿರತರಾಗಿ. ಸರಿ, ಈ ಮಂಗಳ ಕಾರ್ಯವನ್ನು ಒಂದು ಸಂಕೀರ್ತನೆಯ ಮೂಲಕ ಮುಗಿಸೋಣ. ಬನ್ನಿ. ಪೋಷಕರ ಪಾತ್ರಗಳು ಯಾರಿಗೂ ಇಲ್ಲ. ಅವರ ಭಾವನೆಗಳೇನು ಅಂದ್ರೆ ದೈವಿ ಭಾವನೆಯಿಂದ ಸಾಗಿದಾಗ ಮಾತ್ರ ಸಂಸಾರದಲ್ಲಿ ವಾಸ್ತವಿಕವಾಗಿ ನೂರಾರು ದಾಂಪತ್ಯಗಳಿರುತ್ತೆ. ದೈವಿ ಭಾವನೆಯಿಂದ ಅದನ್ನೆಲ್ಲ ಎದುರಿಸಿಕೊಂಡು ಹೋಗಬೇಕು. ಕೃಷ್ಣ ಪರಮಾತ್ಮ ಶಿಬಿರದ ಪಕ್ಕದಲ್ಲಿ ಮಲಗಿದಾಗ ದ್ರೌಪದಿಯ 5 ಜನ ಮಕ್ಕಳ ಸಂಹಾರ ಆಗುತ್ತೆ. ಟಿಸಿ ಕ್ಯಾಮ್ರಾ ಮಾಡುವ ಕೆಲಸನು ಕೃಷ್ಣ ಮಾಡಲಿಲ್ಲ ಅಂತ ಆಕ್ಷೇಪ ಮಾಡಬಾರದು. ಅದಕ್ಕೆಲ್ಲ ಪ್ರಾರಬ್ಧಗಳಿರುತ್ತೆ, ಭಗವಂತನ ಸಂಕಲ್ಪಗಳಿರುತ್ತೆ. ಅದ ಅರ್ಥ ಆಯ್ತು ಅಂದ್ರೆ ಜೀವನದ ಕಷ್ಟಗಳು ಕೂಡ ಸುಖಾಗುತ್ತೆ. ಅದನ್ನೇ ಕೊನೆಗೆ ದಾಸರು ಆದದ್ದೆಲ್ಲ ಒಳಿತೇ ಆಯಿತು ಅನ್ನುವ
ಶಬ್ದದಲ್ಲಿ ನಮ್ಮ ಬದುಕು ಯಾವತ್ತೂ ಪ್ರಜ್ಞಾತ್ಮಕವಾಗಿರಬೇಕೇ ಹೊರತು ಅದನ್ನ ಅಪಸ್ವರದಿಂದ ನೋಡಬಾರದು ಅನ್ನುವ ಒಂದು ಭಾವನೆಯನ್ನ ಇಷ್ಟು ದಿನ ಕಲಿತಾ ಅವರ ವೇದಾಂತದ ಶಿಕ್ಷಣದ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಸಾಮಾನ್ಯ ಒಂದು ನಾಟಕ ಅಂತ ಮಾಡಬೇಕಾದ್ರೆ ಅದಕ್ಕೆ ಒಬ್ರು ಡೈರೆಕ್ಷನ್ ಬರೆಯುವುದು, ಸ್ಕ್ರಿಪ್ಟ್ ಬರೆಯುವುದು, ನೂರಾರು ಈ ತರದ ಬೇರೆ ಬೇರೆ ಅಂಶಗಳಿಂದ ಶಿಕ್ಷಣ ಕೊಡುವ ಒಂದು ವ್ಯವಸ್ಥೆ ಇದೆ. ಆದ್ರೆ ನಮ್ಮ ಗುರುಕುಲದಲ್ಲಿ ಅಧ್ಯಯನಕ್ಕೆ ಮಹತ್ವ. ಈ ಮಕ್ಕಳಿಗೆ ಲೌಕಿಕ ಶಿಕ್ಷಣವು ತುಂಬಾ ಪ್ರಧಾನವಾಗಿ ಇದೆ. ಅಧ್ಯಾತ್ಮ ಶಿಕ್ಷಣದಲ್ಲಿ 32 ಸತಿ ಹರಿಕಥಾಂಸಾರ ಕಂಠಸ್ಥ ಮಾಡಬೇಕು. ತಾತ್ಪರ್ಯದ ಪ್ರಮೇಯ ಪಾಠಗಳನ್ನ ಚಿಂತನೆ ಮಾಡಬೇಕು. ಅದರ ಜೊತೆಗೆ ಸಂಸ್ಕೃತ ವ್ಯಾಕರಣ, ಶಬ್ದ, ಧಾತು ಇತ್ಯಾದಿ ಇವುಗಳ ಅಧ್ಯಯನ, ಉಪನಿಷದೀಯ ದೀಕ್ಷಾ ಪ್ರಬಂಧಗಳ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಸಹಿತ ಅಧ್ಯಯನ. ಈ ತರ ದಿನಕ್ಕೆ ಮಕ್ಕಳಿಗೆ ಕನಿಷ್ಠ ಒಂದು 14 ಪೀರಿಯಡ್ ಪಾಠಗಳಾಗುತ್ತೆ. ಹಾಗಾಗಿ ನಾವು ಲೌಕಿಕವಾಗಿ ಅವರಿಗೆ ತುಂಬಾ ಈ ಸಾಮಾಜಿಕವಾದ ನಾಟಕಗಳ ವಿಷಯದಲ್ಲಿ ತುಂಬಾ ಸಮಯವನ್ನು ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಮಕ್ಕಳ ಒಂದು ವಾರ್ಷಿಕೋತ್ಸವದ ಒಂದು 15 ದಿನದ ಮೊದಲಿನಿಂದ ಅವರೇ ತಮ್ಮ ಬುದ್ಧಿಯಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಸ್ಕ್ರಿಪ್ಟ್ ಬರೆದುಕೊಂಡು ಅವರದವರದೇ ಡೈರೆಕ್ಷನ್. ಇದರಲ್ಲಿ ಕೆಲವೊಂದು ನ್ಯೂನತೆಗಳು ನಿಮಗೆ ಕಂಡಿರ್ಬೋದು. ಈ ಮೈಕ್ಗಳು ಅಲ್ಲಲ್ಲೇ ನಿಂತಿರೋದು, ಅದು ಕೊನೆಗೆ ಮೈಕ್ ಆನ್ ಆಗಿದೆ ಅನ್ನೋದು ಆನ್ ಆಗಿಲ್ಲ ಅಂತ ಕೊನೆಗೆ ಗೊತ್ತಾಯ್ತು. ಅಂದ್ರೆ ಇಷ್ಟು ಅವ್ಯವಸ್ಥೆಗಳು ಇರುತ್ತೆ ಇರೋದು. ಮತ್ತೆ ಇವತ್ತು ಇಷ್ಟೊಂದು ತಂತ್ರಜ್ಞಾನಗಳಿಗೂ ಕೂಡ ಅದರ ಅವ್ಯವಸ್ಥೆಗಳನ್ನು ಅನುಭವಿಸ್ತಾ ಇರ್ತೀವಿ. ಮಕ್ಕಳಿಗೂ ಕೂಡ ಇದೊಂದು ದೊಡ್ಡ ವೇದಿಕೆ ಇದೆ. ಮುಂದೆ ಬಂದ ಕೆಲವರಿಗೆ ಚಿಂತಿತ ಇದ್ರೆ ನಾಟಕ ಆಭಾಸ ಆಗುತ್ತೆ. ಮಕ್ಕಳಿಗೆ ಅದು ಕೇಳಿಸ್ತಾ ಇಲ್ಲ ಅನ್ನೋ ಭಾವ ಇಲ್ಲ. ಅವರು ತಮ್ಮ ತತ್ವ ಮೈ ಮರೆತಿರ್ತಾರೆ. ಆದ್ರೆ ಎಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೆ, ಮೌನವಾಗಿದ್ರೆ ಕೇಳಿಸುತ್ತೆ ಮಕ್ಕಳಿಗೂ. ಈ ಅವ್ಯವಸ್ಥೆಗಳು ಸಹಜ ಅಂತ ಅನಿಸುತ್ತೆ. ಆದ್ರೆ ಒಂದು ಪ್ರಧಾನವಾದ ಧ್ವನ್ಯಾತ್ಮಕವಾದ ಅಂಶ ಏನು ಅಂದ್ರೆ, ನೂರಾರು ತಾಪತ್ರಯಗಳಿಗೆ ಸಂಸಾರದಲ್ಲಾಗುವ ಆಗು ಹೋಗುಗಳಿಗೆ ಪರಿಣಾಮವನ್ನ, ಧರ್ಮವನ್ನ ದೃಢವಾಗಿ ಹೊಂದಿದ್ರೆ ನಮ್ಗೆ ಯಾವ ಆಪತ್ತುಗಳಿಲ್ಲ ಅನ್ನೋದನ್ನ ಅವರೇ ಮನಗಾಗಿದ್ದಾರೆ. ಇದನ್ನ ಅವರೇ ಮನಸ್ಸಿಗೆ ತಂದುಕೊಂಡಿದ್ದಾರೆ. ಈಗ ನಾವು ಯಾರೂ ಬೋಧನೆ ಮಾಡಿಲ್ಲ. ಈ ತರ ಮಾಡಿ ನೀವು ಈ ರೀತಿ ಶ್ರಮದ ಹಿನ್ನೆಲೆಯಲ್ಲಿ ಅದನ್ನ ನಿರೂಪಣೆ ಮಾಡಿ ಮುಕ್ತಾಯ ಮಾಡಿ ಅನ್ನೋದನ್ನು ಹೇಳಿಲ್ಲ. ಅವರೇ ತಮ್ಮ ಅನುಭವದಿಂದ ಅದನ್ನ ತಂದುಕೊಂಡು ನಾವು ಧರ್ಮಾತ್ಮರಾಗಿದ್ರೆ ಹೀಗೆ ನಡೆಯುತ್ತೆ ಅಂತ ಆ ರೀತಿಯಾದ ಭಾವನೆಗಳಿದ್ದಾರೆ. ಮೇಲ್ಗಡೆ ಇರುವ ಇಷ್ಟೂ ಮಕ್ಕಳು ಇವತ್ತು ಸ್ವಲ್ಪ ಜಟೆ ಹೊರಗಡೆ ಕಾಣಿಸ್ತಾ ಇದೆ ನಾಟಕಕ್ಕಾಗಿ. ಇವತ್ತು ವಾಸ್ತವ ಜೀವನ ಜಡೆ ಹೊರಗಡೆ ಬಂದಿರುತ್ತೆ, ನಾಟಕಕ್ಕಾಗಿ ಜಡೆ ಹಾಕೊಳ್ತಾರೆ. ನಮ್ಮ ಮಕ್ಕಳು ನಾಟಕಕ್ಕಾಗಿ ಜಡೆ ಬಿಟ್ಟಿದ್ದಾರೆ. ಜನ್ಮ ಪೂರ್ತಿ ಅವರು ಕುಮಂಗರಾಗಿ ಜಡೆ ಹಾಕೊಂಡಿರ್ತಾರೆ ವಾಸ್ತವ ಜೀವನದಲ್ಲಿ. ಆಮೇಲೆ ನಾಟಕಕ್ಕಾಗಿ ಪ್ರತಿ ಗೋಪುರ ಹಾಕೊಂಡಿದ್ದಾಳೆ. ವಾಸ್ತವ ಜೀವನದಲ್ಲಿ ಅವರು ಯಾವಾಗಲೂ ಲಂಗಾಧಾರಣಿ ಅನ್ನುವ ವೈದಿಕ ವೇಷದಲ್ಲೇ ಇರುವಂತಹ ವ್ಯವಸ್ಥೆ ಇದೆ. ಎಲ್ಲ ಮಕ್ಕಳು ಇದೇನು ಆ ಸಣ್ಣ ಹುಡುಗಿ ಮಹತಿ ಅಂತ ಕನ್ಯಾಕುಮಾರಿ ನಿಂತಿದ್ದಾಳೆ. ಏಕಾದಶಿ ದಿವಸ ರಾತ್ರಿ ಆಯಾಸ ಆದ್ರೆ ರಾತ್ರಿ ಹೊತ್ತಿಗೆ 2 ಬಾಳೆಹಣ್ಣು ತಿಂದು ಮಲಗುತ್ತಾರೆ ಅವಳೊಬ್ಬರು. ಈ ಎಲ್ಲರೂ ಇಬ್ಬರು ಉಪವಾಸ ಮಾಡ್ತಾರೆ ಮಕ್ಕಳು. ಆದ್ರಿಂದ ಧರ್ಮಾತ್ಮರಾಗಿ ಇದ್ದಾರೆ. ನಮಗೆ ಹೆಚ್ಚು ಈ ಸಾಮಾಜಿಕ ನಾಟಕಗಳಲ್ಲಿ ಸಾಮಾಜಿಕ ಪ್ರಜ್ಞೆಗಳ ಬಗ್ಗೆ ಇವತ್ತು ಮಾಧ್ಯಮದಿಂದ ಅದು ಬೆಳಕಿ ಬರುತ್ತೆ. ಅದನ್ನೆಲ್ಲ ನಾವು ಪ್ರತ್ಯೇಕವಾಗಿ ಶಿಕ್ಷಣ ಕೊಡುವ ಅಗತ್ಯ ಇಲ್ಲ. ಹಾಗಾಗಿ ವಾರ್ಷಿಕೋತ್ಸವದಲ್ಲಿ ನೀವೇನು ಉತ್ಸಾಹದಲ್ಲಿ ಮಾಡ್ತೀರಿ ಮಾಡಿ ಅಂತ ವರ್ಷಕ್ಕೊಮ್ಮೆ, ವರ್ಷದ ನಡುವೆಯೂ ಕೂಡ ಇಂಥ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಆದ್ರೆ ಲಲಿತ ಕಲೆಗಳಾಯ್ತು, ಅಧ್ಯಯನ ಆಯ್ತು, ನಮ್ಮ ಧಾರ್ಮಿಕ ಸಂಸ್ಕಾರಗಳಿಗೆ ಏನು ಬೇಕು ಅದನ್ನ ಯಾರು ಹೆಣ್ಮಕ್ಳ ಗುರುಕುಲ ಅಂತ ಆರಂಭ ಮಾಡಿಲ್ಲ. ಹಾಗಾಗಿ ನಮ್ಗೇನೆಲ್ಲ ದೇವಿ ಭಾವನೆಗಳನ್ನ ನಾವೇ ಪೂಜೆ ಮಾಡಿಕೊಂಡು ಕೊಡಬೇಕು ಅನ್ನುವ ಪ್ರಯತ್ನದಲ್ಲಿದ್ದೇವೆ. ಅದಕ್ಕೆಲ್ಲ ನಮ್ಮ ಗುರುಗಳು, ಅದರ ಜೊತೆಗೆ ವಿಶೇಷವಾಗಿ ಭಟೀಸರ ಸಹಕಾರವೂ ಇದೆ. ಇಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂದಾಗ ರಾಜಾಂಗಣ ಇದೆಲ್ಲ ಸಾಕಷ್ಟು ಕೆಲಸಗಳು, ಕಾಮಗಾರಿ ನಡೀತಾ ಇದೆ. ಇಲ್ಲಿ ವಾದಿರಾಜರೇ ಹೇಳ್ತಾರೆ, ವಸ್ತ್ರೇನಾಪಿ ಗ್ರಹ ಪ್ರೋಕ್ತ ರಾಜಮಂದಿರ ಸರ್ಪಿಶಃ ಅಂತ. ದೊಡ್ಡವರ ಸನ್ನಿಧಾನಕ್ಕೆ ಹೋದಾಗ ಏನ್ ಸಿಗುತ್ತೆ ಅದನ್ನ ಪ್ರಸಾದ ಸ್ವೀಕಾರ ಮಾಡಬೇಕೇ ಹೊರತು ನಾವಲ್ಲಿ ಏನೋ ಡಿಮ್ಯಾಂಡ್ಗಳನ್ನ ಮಾಡಬಾರದು. ಆದ್ರೂ ನಮ್ಮ ಮಕ್ಕಳ ಈ ರೀತಿಯಾದ ಒಂದು ನಾಟಕ ಇದೆ ಅಂತ ಹೇಳಿದಾಗ ಗುರುಗಳ ಕೂಡಲೇ ಇದು ವಾಸ್ತವಿಕವಾಗಿ ವೇದಿಕೆ ತಯಾರಾಗ್ತಾ ಇದೆ. ಅದನ್ನ ನಡುವೆ ಮಕ್ಕಳಿಗೋಸ್ಕರ ಇಷ್ಟು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಇನ್ನೂ ಒಂದು ರಾಮಾಯಣದ ಕುರಿತಾದ ಒಂದು, ಅಂದ್ರೆ ರಾಮನ ಬಗ್ಗೆ ಆಕ್ಷೇಪಗಳು ಬರುವಂತಹ ವಿಷಯದ ಬಗ್ಗೆ ಮತ್ತೊಂದು 9ನೇ ತಾರೀಕು ವಿಶ್ವಪ್ರಸಾದ ತೀರ್ಥರ ಒಂದು ನಾಟಕವನ್ನ ಮಾಡಬೇಕು ಅಂತ ಮಕ್ಕಳ ಭಾವ ಇದೆ. ಗುರುಗಳಿಬ್ಬರು ಮುಂದೆ ಕೂತಿದ್ರಿಂದ
ಅವರಿಗೆ ಶಬ್ದಗಳು ಕೇಳಿದೆ ಅಂತ ಅನಿಸ್ಕೊಳ್ತಾರೆ. ಹಿಂದ್ಗಡೆ ಕುಳಿತವರಿಗೆ ಎಷ್ಟು ಜನಕ್ಕೆ ಅವರ ಆ ವಾಕ್ಯ ಪ್ರಯೋಗಗಳು ಕೇಳ್ತಿದ್ರು ನನಗೆ ಅರ್ಥ ಆಗಲಿಲ್ಲ. ಆದ್ರೆ ಮಕ್ಕಳು ಇದನ್ನು ಒಂದು ಧರ್ಮದ ಹಿನ್ನೆಲೆಯಲ್ಲಿ ಅದನ್ನು ಮುಕ್ತಾಯ ಮಾಡಿದ್ದಾರೆ. ಇಲ್ಲಿಯೂ ತುಂಬಾ ಅಪಶಬ್ದಗಳು ವಾಸ್ತವಿಕವಾಗಿ ಸಂಸ್ಕಾರದಲ್ಲಿ ಇದಕ್ಕಿಂತ ಘೋರವಾಗಿರುತ್ತೆ. ನಾನು ಒಂದು ಬಾರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೇಳಿಸಿಕೊಂಡೆ, ಯಾವುದೇ ಅಪಶಬ್ದಗಳನ್ನ ನೀಡಿ ಹೇಳಬೇಡಿ, ಸುಮ್ಮನೆ ಕರೆದೇವಿಯುವುದು ಮಡಿ ಮಾಡ್ತಾನ ಅನ್ನೋದು ಹಂದಿಗತಿ ಇದ್ದಾನೆ ಅಂತ ಇದೊಂದು 2 ಶಬ್ದಗಳನ್ನ ಬಿಟ್ರೆ ಉಳಿದ ಅಪಶಬ್ದಗಳನ್ನ ಆದಷ್ಟು ಪ್ರಯೋಗ ಮಾಡಲಿರುವ ಹಾಗೆ ಸಕ್ರಿಯತೆಯಿಂದ ಇರಲಿ ಅಂತ ನನ್ನೊಂದು ಸಣ್ಣ ಸಲಹೆ ಇತ್ತು. ಅದನ್ನು ಕೂಡ ಪಾಲಿಸಿದ್ದಾರೆ. ವಿಶೇಷವಾಗಿ ಇಬ್ಬರು ಗುರುಗಳ ಅನುಗ್ರಹ ಆ ಮಕ್ಕಳಿಗೆ ನಿರಂತರ ಇರಲಿ. ಇವರೆಲ್ಲ ಧರ್ಮ ಸೇತುವಾಗಬೇಕು, ಧರ್ಮದ ಸಂಜೀವಿನಿಗಳಾಗಬೇಕು. ಯಾಕೆ ಇದ್ರೆ ಕಲಿ ಭಯಂಕರವಾಗಿ ಬರ್ತಾ ಇದೆ. ಇವತ್ತಿನ ಮಾಧ್ಯಮಗಳನ್ನ ನೋಡ್ತಾ ಇದ್ರೆ ನಾನು ಗುರುಗಳ ಮುಂದೆ ಎರಿಕೆ ಮಾಡೋದೇನು ಅಂದ್ರೆ 3 ಶಿಬಿರಕ್ಕೆ ಸತ್ಕಾರ ಮಾಡಿಕೊಂಡೆ. ಒಂದು ರಾಯಚೂರು, ಇನ್ನೊಂದು ಸುರತ್ಕಲ್ಲು, ಈ ಕಡೆ ಇಲ್ಲ. ಒಂದು ಮಗು ಮೊಬೈಲ್ ಆ ತಾಯಿ ಕರ್ಕೊಂಡು ಬಂದಿದ್ದಾರೆ ಶಿಬಿರಕ್ಕೆ ಅಂತ. ಮೊಬೈಲ್ ಇರೋದೇ ಇಲ್ಲ. ಶಿಬಿರದಲ್ಲಿ ಹಾಕಿ ನಾವು ಸಮಾಧಾನ ಮಾಡಬೇಕು ಅಂತ ಆ ತಾಯಿಯ ಮಾಂಗಲ್ಯವನ್ನ ಬೆಳೆದು ಹಾಕ್ತೇವೆ ಆ ಮಗು. ಕೊನೆಗೆ ಆ ಮೊಬೈಲ್ ಅದಕ್ಕೆ ತಗೊಂಡಿರುತ್ತೆ. ಆ ದೊಡ್ಡ ಸಭೆಗೆ ಒಂದು ದೊಡ್ಡ ರಕ್ಸಾಟ ಆ ವಿಕಾರವಾದ ದೃಶ್ಯವನ್ನ ಕಂಡು ಆ ತಾಯಿಗೆ ಉಪಾಯ ಗೊತ್ತಾಗ್ತಾ ಇಲ್ಲ. ಆ ಮಗುವಿಗೆ ಮೊಬೈಲ್ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ರಾಜ್ಯದಲ್ಲಿ ಶಿಬಿರ ನಡೀತಾ ಇದೆ. ಅಲ್ಲಿಗೆ ಹೋದ್ರೆ ಒಂದು ಮಗುವಿನ ಕಣ್ಣು ತುಂಬಾ ಕೆಂಪಾಗಿ ಇದೆ. ಯಾಕೆ ಇಷ್ಟು ಕೆಂಪಾಗಿದೆ ಆ ಮಗುವಿನ ಕಣ್ಣು ಅಂತ ಎತ್ತಿಸಿ ಕೇಳಿದ್ರೆ ಅವ್ರ ತಾಯಿ ಹಿಂಗಡೆ ಕೂತಿದ್ರು, ಶಿಬಿರದಲ್ಲಿ ಬಂದಿದ್ರು. ಅವ್ರು ಜೋರಾಗಿ ಅಳ್ತಾ ಇದ್ದಾರೆ. ಏನು ಅಂದ್ರೆ ಆ ಮಗುವಿಗೆ ಆಪರೇಷನ್ ಆಗಿ 15 ದಿನ ಆಗಿದೆ. ಮೊಬೈಲ್ ನೋಡಿ ನೋಡಿ ಕಣ್ಣು ಆಪರೇಷನ್ ಆಗ್ತಾ ಇದೆ ಮಕ್ಕಳಿಗೆ. ಇಷ್ಟು ಒಂದು ದೊಡ್ಡ ಮಾಧ್ಯಮಗಳಿಂದ ಅದರಲ್ಲಿಯೂ ಕೂಡ ಸ್ವಚ್ಛಂದವಾಗಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಂದೆ ತಾಯಿಗಳು ಕೂಡ ಅಯ್ಯೋ ಮಗು ಕೇಳ್ತಾ ಇದ್ದಿಲ್ಲ ಅಂತ ಕೊಡ್ತಾರೆ. ಆದ್ರೆ ಆ ಬ್ರೈನಲ್ಲಿರುವಂತಹ ಕಣ್ಣಿಗೆ ಸಂಬಂಧಪಟ್ಟ ನರಗಳೆಲ್ಲ ನಿರ್ಜೀವವಾಗುತ್ತೆ, ಮಧ್ಯದಲ್ಲೇ ನಿರ್ಜೀವ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ತುಂಬಾ ಗಮನದಲ್ಲಿಟ್ಕೊಳ್ಳಿ. ನರಗಳು ಬೆಳೆದಿರೋದಿಲ್ಲ, ತುಂಬಾ ಅದರಿಂದ ಹಾನಿ ಇದೆ. ಈ ಮೊಬೈಲ್ ಮಾಧ್ಯಮದಿಂದ, ತಂತ್ರಜ್ಞಾನದ ಮೊಬೈಲ್ ಮಾಧ್ಯಮದಿಂದ ಮಕ್ಕಳನ್ನ ತಡೆಯೋದೇ ತುಂಬಾ ದೊಡ್ಡ ಸಾಹಸ. ಮುಂದೆ ಏನ್ ಮಾಡ್ಬೇಕು ಅಂದ್ರೆ ಧರ್ಮ ತುಂಬಾ ಸಾಂಕ್ರಾಮಿಕ ಆಗ್ತಾ ಇದೆ. ಒಂದು ಶಿಬಿರಕ್ಕೆ ಹೋದಾಗ ಕೈ ಎತ್ತಿ ಬಳೆ ಶಬ್ದ ಮಾಡಿ, ಎಲ್ಲರೂ ಕೈ ಎತ್ತಿದ್ರು ಯಾರ ಕೈಯಲ್ಲೂ ಬಳೆ ಶಬ್ದ ಇಲ್ಲ, ಯಾರ ಕೈಯಲ್ಲೂ ಬಳೆ ಶಬ್ದ ಇಲ್ಲ, ಯಾರು ಬೆಳೆ ಹಾಕೊಳ್ಳಲ್ಲ, ಯಾರು ಕೂಡ ಏನು ಕಾಲಿಗೆ ಗೆಜ್ಜೆ ಹಾಕೊಳ್ಳಲ್ಲ. ಏಕಾದಶಿ ದಿವಸ ಯಾರ್ಯಾರು ಅನ್ನ ತಿಂತೀರಿ ಕೈ ಎತ್ತಿ, 45 ಜನ ಮಕ್ಕಳು ಕೈ ಎತ್ತಿದ್ರು, ನಾವೆಲ್ಲ ಅನ್ನ ತಿಂತೀವಿ ಅಂತ. ಮುಂದೆ ಒಂದು 5 ವರ್ಷ ಹೀಗೆ ಹೋಗ್ತಾ ಇದ್ರೆ ಈ ಮಾಧ್ಯಮಗಳಲ್ಲಿ ಬಟ್ಟೆ ಹಾಕುವ ಅಂತ ಹೇಳುವ ಸ್ಥಿತಿ ಬರುತ್ತೆ. ನಮ್ಮ ಧರ್ಮವನ್ನ ಎಲ್ಲಿಗೆ ನಾವು ಕೊಂಡೊಯ್ತಾ ಇದ್ದೇವೆ ಅದರ ಎಚ್ಚರಿಕೆ ಬಾಲ್ಯದಿಂದ ಮಕ್ಕಳಿಗೆ, ಅದರಲ್ಲಿ ಹೆಣ್ಮಕ್ಕಳಿಗೂ ಬರಬೇಕು, ಗಂಡು ಮಕ್ಕಳಿಗೂ ಬರಬೇಕು. ಹಿಂದೆಲ್ಲ ಗುರುಕುಲದ ಪದ್ಧತಿ ಇತ್ತು, ಬ್ರಿಟಿಷರ ಕಾಲದಿಂದ ಸತ್ತು ಹೋಯ್ತು. ಗುರುಕುಲ ಮಾಸದಲ್ಲಿ ಗುರುಗಳ ಕಣ್ಣಿನ ದೃಷ್ಟಿಯಿಂದ ಶಿಷ್ಯರು ಸತ್ಯತೆಯನ್ನು ಹೊಂದುತ್ತಾ ಇದ್ರು ಅನ್ನುವ ಭಾವನೆಗಳಿದೆ. ಅದಕ್ಕೆ ತುಂಬಾ ದೊಡ್ಡ ಅನುಗ್ರಹ ರಕ್ಷೆ ಬೇಕು. ಹೆಣ್ಮಕ್ಕಳ ಗುರುಕುಲದ ದೊಡ್ಡ ಜವಾಬ್ದಾರಿ ನನ್ನ ಶ್ರೀಮತಿಯದ್ದಿರುತ್ತೆ, ನಾನು ಲೋಕ ಸಂಚಾರಿಯೇ ಆಗಿರ್ತೇನೆ. ಹಾಗಾಗಿ ತುಂಬಾ ದೊಡ್ಡ ಹೊಣೆಗಾರಿಕೆ ಇದೆ. ಅದಕ್ಕೆ ದೊಡ್ಡ ಮಹಾತ್ಮರ ಅನುಗ್ರಹ ರಕ್ಷಿತ ಮಾತ್ರ ಇದು ಪ್ರಗತಿ ಆಗಲಿಕ್ಕೆ ಸಾಧ್ಯ. ಪೋಷಕರು ಆ ವಿಶ್ವಾಸದಿಂದ ಕಳಿಸಿದ್ದಾರೆ. ಈ ಬಾರಿ ನಮ್ಮ ಮಕ್ಕಳು 10ನಲ್ಲಿ ಎಲ್ಲರೂ ಕೂಡ 80ರ ಮೇಲೆ 90ಕ್ಕಿಂತ ಅಧಿಕವಾದ ಅಂಕಗಳನ್ನ ಪಡೆದಿದ್ದಾರೆ ಲೌಕಿಕ ಶಿಕ್ಷಣದಲ್ಲಿ. ಒಂದು ಸತ್ಯ ಸಂಗತಿ ಏನು ಅಂದ್ರೆ ಲೌಕಿಕ ಶಿಕ್ಷಣಕ್ಕೆ ಪ್ರತಿದಿನ ಹಾಕುವ ಸಮಯ 2 ಗಂಟೆಯ ಮೇಲಿಲ್ಲ, ಕೇವಲ 2 ಗಂಟೆ. 8 ಗಂಟೆ ಅಧ್ಯಾತ್ಮಕ್ಕಾದ್ರೆ 2 ಗಂಟೆ ಲೌಕಿಕ ಶಿಕ್ಷಣಕ್ಕೆ. ಆಮೇಲೆ ಗೌರ್ಮೆಂಟ್ ಸ್ಕೂಲಿನಲ್ಲಿ ಅವರಿಗೆ ಎಕ್ಸಾಮ್, 5,000 ರೂಪಾಯಿ ವರ್ಷದ ಫೀಸ್. ಅದು ಬಿಟ್ಟು ಇನ್ನು ನಾವೇನಕ್ಕೆ ಶಿಕ್ಷಣ ಕೊಡಿಸ್ತೇವೆ, ಅದಕ್ಕೆ ಪ್ರತಿ ತಿಂಗಳು ಖರ್ಚಿದೆ ಹೊರತು ಹೊರಗಡೆ ಶಾಲೆಗೆ ಮಕ್ಕಳನ್ನ ಕಳಿಸಲ್ಲ. ಇವತ್ತು ನಮ್ಮ ಮಕ್ಕಳನ್ನೆಲ್ಲ ಬೆಳಿಗ್ಗೆಯಿಂದ ರಾತ್ರಿ ತನಕ ಶಾಲೆಗೆ ಕಳಿಸೋದೇ ಹೊರ ಆಮೇಲೆ ಟ್ಯೂಷನ್, ಅದು ಇದು. ಎಷ್ಟು ಸಂಸ್ಕಾರಗಳನ್ನ ಪಡೆಯುವಂತಹ ಮಕ್ಕಳನ್ನ ಕೇವಲ ಒಂದು ಲೌಕಿಕ ಶಿಕ್ಷಣಕ್ಕೋಸ್ಕರ ಬಲಿ ಕೊಡ್ತಾ ಇದ್ದಾರೆ ಪೋಷಕರು. ಇದು ಅನುಭವದ ಮಾತು. ಯಾಕೆಂದ್ರೆ ನಾನು ಇದನ್ನ ಹೊರಗಡೆ ನಿಂತು ಮಾತನಾಡಿದ್ರೆ ನಾನು ಅಪರಾಧಿ ಆಗ್ತೇನೆ. ಇವಾಗ ನಮ್ಮ ಮಕ್ಕಳಲ್ಲಿ 10th ಎಕ್ಸಾಮ್ ಮೂರು ಬಾರಿ ಆಯ್ತು. ಈಗ ರಿವಿಷನ್ ಆಯ್ತು. ಮೊದಲನೇ ಬಾರಿ 10th ಎಕ್ಸಾಮ್ ಅಲ್ಲಿ 94% ತಗೊಂಡು ಒಬ್ರು ಹುಡುಗಿ, 2ನೇ ಬಾರಿ 10th ಎಕ್ಸಾಮ್ ಅಲ್ಲಿ ಸ್ಕೂಲ್ಗೆ ಫಸ್ಟ್ ಬಂದು ಒಬ್ರು ಹುಡುಗಿ 94% ತಗೊಂಡು, ಆಮೇಲೆ ಉಳಿದವರಿಗೂ ಕೂಡ 80 ಮೇಲೆ ತೆಗೆದುಕೊಂಡು ಈ ವರ್ಷ 10th ಎಕ್ಸಾಮ್ ಅಲ್ಲಿ ಸ್ಕೂಲಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಸ್ಕೂಲಿನಲ್ಲಿ 1,300 ಜನ ಮಕ್ಕಳಿದ್ದಾರೆ, ಅದರಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಅದರ ಜೊತೆಗೆ 80 ಮೇಲೆ ತಗೊಂಡಿದ್ದಾರೆ. ಹಾಗಾದ್ರೆ ಹೆಣ್ಮಕ್ಕಳ ಬುದ್ಧಿವಂತಿಕೆ ಎಷ್ಟೊಂದಿದೆ. ಲೌಕಿಕ ಶಿಕ್ಷಣಕ್ಕೆ ಅವರ ಬದುಕನ್ನು ಯಾಕೆ ಬರಡು ಮಾಡ್ತಾ ಇದ್ದೀವಿ? ಇಷ್ಟೆಲ್ಲ ಅಭ್ಯಾಸದಿಂದ ಜೊತೆಗೆ 37 ಸಂಖ್ಯೆ ಹರಿಕಥಾತ್ಮ ಪ್ರಸಾರವನ್ನ ಬಹುತೇಕ ಈ 5ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಎಲ್ಲಾ ಮಕ್ಕಳು ಕೂಡ ಪರೀಕ್ಷೆಯನ್ನು ಕೊಟ್ಟು
ಆ ಮಂತ್ರಾಲಯದಿಂದ ವಿಶೇಷವಾದ ಪರೀಕ್ಷೆ ವ್ಯವಸ್ಥೆ ಇದೆ. ಅದರಲ್ಲಿ 3 ಲಕ್ಷಕ್ಕೂ ಅಧಿಕವಾದ ಬಹುಮಾನವನ್ನು ನಮ್ಮ ಮಕ್ಕಳು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ತೀರ್ಥ ಪ್ರಬಂಧ ಇತ್ಯಾದಿ ವೈಭವ ವರ್ಣನೆ, ಸ್ವಪ್ನಪದ ಎಲ್ಲ ಮುಖೋತ್ತರ ಅರ್ಥ ಸಹಿತವಾದ ಪರೀಕ್ಷೆಗಳನ್ನ ಇದೇ ವೇದಿಕೆಯಲ್ಲಿ ಪಡೆದು 6 ಜನ ವಿದ್ಯಾರ್ಥಿನಿಯರು ವೈಶಿಷ್ಟ್ಯ ಶ್ರೇಣಿಯಲ್ಲಿ ರಾಜರ ಆರಾಧನೆಗೆ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಲಿಖಿತ ಪರೀಕ್ಷೆಗೂ ಕೂಡ 6 ಜನ ಮಕ್ಕಳು ವೈಶಿಷ್ಟ್ಯ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದಾರೆ. ನಮ್ಮ ಮಕ್ಕಳು ಅಂತ ಹೇಳ್ತಾ ಇಲ್ಲ, ನಿಮ್ಮ ತೊಡೆಯ ಮೇಲಿರುವ ಎಲ್ಲಾ ಕರ್ಮಗಳಿಗೂ ಈ ಶಕ್ತಿ ಇದೆ, ಅದನ್ನ ಚೂಟಿ ಹಾಕ್ಬೇಡಿ. ಅದು ನಮ್ಮ ಕೋರಿಕೆ ಅಷ್ಟೇ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಗೋಸೇವೆ ಮಾಡಿ ಅಂದ್ರೆ ನಮ್ಮ ಗೋಶಾಲೆಯಲ್ಲಿರುವ ಗೋವುಗಳಿಂದ ಸೇವೆ ಮಾಡಿ ಅಲ್ಲ, ಯಾವುದು ಗೋಪುರಕ್ಕೆ ಅದಕ್ಕೆಲ್ಲ ರಕ್ಷಣೆ ಮಾಡಿ. ಹಾಗೆ ಯಾವ ಮಾತ್ರ ಹೆಣ್ಮಕ್ಕಳಿದ್ದಾರೆ ಅವರಿಗೆಲ್ಲ ಇನ್ನೊಂದು ಪ್ರಾಮಾಣಿಕವಾದ ಶಿಕ್ಷಣವನ್ನ ಮನೆಯಲ್ಲಿ ಕೊಡಿ. ಗುರುಕುಲಕ್ಕೆ ಸೇರಿಸಿ ಅಂತ ಗುರುಕುಲದಲ್ಲೂ ತುಂಬಾ ಜನ ಮಕ್ಕಳಾದ್ರೆ ಅದು ವ್ಯವಸ್ಥೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಆ ಸಂಸ್ಕಾರ ಕೊಡುವ ವ್ಯವಸ್ಥೆ. ಒಂದು ಸತ್ಯ ಸಂಗತಿ ಏನು ಅಂದ್ರೆ, ನಮ್ಮ ಮೈಸೂರಿನಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಈ ವರ್ಷ 1200 ಜನ ಹೋಮ್ ಸ್ಕೂಲಿಂಗ್ ಮಾಡಿದ್ದಾರೆ. ಅಂದ್ರೆ ಮನೆಯಲ್ಲೇ ಶಿಕ್ಷಣ ಕೊಡುದು. ಅದರಲ್ಲಿ ಬ್ರಾಹ್ಮಣರು 20 ಜನ, ಉಳಿದವರಿಂದ ಬೇರೆ ವರ್ಗದವರು ಅವರಿಗೆ ಕಸಾಟ ಕಲಿಸ್ತಾರೆ ಅಥವಾ ಇನ್ನೊಂದು ಯಾವುದೋ ಕೋಚಿಂಗ್ ಕಲಿಸ್ತಾರೆ, ಸ್ಕೂಲಿಗೆ ಕಲಿಸಲ್ಲ. ಅವ್ರು ಎಲ್ಲಾದ್ರೂ 2 ಕೂಡ ಪ್ರಾವೀಣ್ಯವನ್ನು ಸಂಪಾದನೆ ಮಾಡ್ತಾರೆ. ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲೇ ಅಧ್ಯಯನ ಮಾಡಿಸುವ ಪದ್ಧತಿ. ಅವರಿಗೆ ಬೇರೆ ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಒಂದು ಮಾಡ್ತಾರೆ. ಬರೀ ಶಾಲೆಗೆ ಕಳಿಸ್ತಾ ಇದ್ರೆ ಶಾಲೆ ಕಾಲೇಜು ಹಾಗೆ ಮಕ್ಕಳು ಓಡಿ ಹೋಗ್ತಾರೆ. ಕೊನೆಯ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇಂಥ ವಿಕಾರವಾದ ಸಂಸ್ಕಾರಗಳಿಂದ ಹೊರಗೆ ಬರಬೇಕು ಅಂದ್ರೆ ಇದೊಂದು ದೊಡ್ಡ ಅಭಿಯಾನ, ಸಮಾಜದ ಮುಖ್ಯವಾಗಿ ಅದು ಹೊರಹೊಕ್ಕಲೇಬೇಕು. ಆದ್ರಿಂದ ಇವತ್ತೇನವರು ಅಭಿನಯ ಮಾಡಿದ್ದಾರೆ ಅಥವಾ ನಾಟಕ ಮಾಡಿ ಏನೋ ರಂಜಿಸಿದ್ದಾರೆ ಎಂದು ಪ್ರಧಾನವಾದ ಇಲ್ಲಿ ವಸ್ತು ಆಗಿಲ್ಲ. ಧರ್ಮ ಅನ್ನೋದು ನಮ್ಮ ಬದುಕಿನ ಶ್ರೀರಕ್ಷೆ ಆಗುತ್ತೆ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಕೊನೆಗೆ ಆ ರಾಮಾಚಾರ್ಯ ಜಾನಕಿ ದಂಪತಿಗಳು ಸಾವಿರಾರು ಕಷ್ಟಗಳು ಬಂದರೂ ಕೂಡ ಪರಿಣಾಮ ಸ್ಮರಣೆಯಿಂದ ಅದನ್ನ ಪರಿಹಾರ ಮಾಡಿಕೊಡ್ತಾರೆ ಎನ್ನುವುದು ಈ ನಾಟಕದ ದಿವ್ಯವಾದ ಸ್ರೋತ. ಇದನ್ನ ನಮ್ಮ ಮನಸ್ಸಿಗೆ ತಂದುಕೊಂಡಾಗ ಅವರ ಉದ್ದೇಶ ಸಾರ್ಥಕ ಆಗುತ್ತೆ. ನೀವು ಅದನ್ನ ಅಭಿನಂದಿಸ್ತೀರಿ ಅಂತ ಚಿಂತನೆ ಮಾಡ್ತಾ ಗುರುಗಳಿಬ್ರು ಕೂಡ 2 ಮಾತುಗಳನ್ನ ಆ ಮಕ್ಕಳಿಗೆ ಆಶೀರ್ವಾದ ರೂಪದಲ್ಲಿ ಹೇಳಿ ಕೊನೆಗೊಂದು ಆ ಮಕ್ಕಳಿಗೆ ಒಂದು ಅಪೇಕ್ಷೆ ಇದೆ. ಒಂದು ಚಿತ್ರವನ್ನು ಗುರುಗಳ ಜೊತೆಗೆ ತೆಗೆದುಕೊಳ್ಳಬೇಕು. ರಾಜರ ಸನ್ನಿಧಾನದಲ್ಲಿ ಧರ್ಮ ಬೀಜ ಬೀಸುವಂತಹ ಒಂದು ಸಂಸ್ಕಾರವನ್ನ ನಾವು ಪಡಿಬೇಕು ಅನ್ನುವ ದೀಕ್ಷೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದೆ. ಅವರೇ ಬೆಳಿಗ್ಗೆ ಹೇಳ್ತಾರೆ. ಎಷ್ಟೋ ರಾಜರ ಒಂದು ಹೇಳ್ಬೇಕು ಅಂದ್ರೆ ಅವರು ಆ ಧನ್ಯ ಅಂತ ಇದ್ದಾರೆ, ತುಂಬಾ ಸ್ಥೈರ್ಯ ನಿಂತಿದ್ದಾರೆ ಇವತ್ತು. ಆ ಹುಡುಗಿ ತುಂಬಾ ಅವಳಿಗೆ ವಿದ್ಯೆ ಬೇಗ ಹಿಡಿತಾ ಇರಲಿಲ್ಲ, ಏನ್ ಮಾಡ್ಬೇಕು ಅಂತ. ವೇದವ್ಯಾಸ ಗುಣವಾಸ ಅಂತ ಪ್ರತಿದಿನ ಲೋಟದಲ್ಲಿ ನೀರು ಹಾಕುವಂತು 48 ಬಾರಿ ಜಪ ಮಾಡಿ ಕುಡಿತಾ ಇತ್ತು. ಅವಳಿಗೆ 10th ಅಲ್ಲಿ ನಾನು ಪಾಸ್ ಆಗ್ತೀನೋ ಇಲ್ಲ ಅಂತ ಮತ್ತೆ ಸಂಶಯ ಬಂತು. ಆಮೇಲೆ 60% ಬರುತ್ತೋ ಇಲ್ಲೋ ಸಂಶಯ ಬಂತು. ಈ ಬಾರಿ 10th ಅಲ್ಲಿ ಅನಾಯಾಸವಾಗಿ 78% ಮಾಡಿ ಒಂದು ವೇದವ್ಯಾಸರ ಪುತ್ರದಲ್ಲಿ. ಇನ್ನೊಬ್ರು ಅವರು ಪುನೀತ್ಯ ಅಂತ ಅವರು ಇವತ್ತು ಸುನೀತಿ ಆಗಿದ್ದಾರೆ. ಮುಂದು ಬಾ ಸುನೀತಿ. ಅವರು ಅಷ್ಟೇ ಯಾವಾಗಲೂ ಅವಳು ಹಂಗಾರೇ ನನ್ ತಲೆ ಹಿಡಿಯಲ್ಲ, ಆಚಾರೇ ನನಗ್ ತಲೆ ಹಿಡಿಯಲ್ಲ. ಅವಳು ಮಾತಾಡ್ಬೇಕಾದ್ರೆ ಅವರಿಗೆ ಗೀಚೆ ಫೀಲಿಂಗ್. ನಾನು ಹೇಳಿದೆ ವಿರೋವ್ಯಾಸ ಇದೇ ಮಂತ್ರ, ವಿರೋವ್ಯಾಸ ಗುಣಾವಾಸ ಇಷ್ಟೇ ಚಂದ ಹೇಳು, ತುಂಬಾ ಉತ್ತ ಹೇಳೋದು ಬೇಡ. ಮತ್ತೆ ಅವ್ರು ಲೋಟದಲ್ಲಿ ನೀರು ಇಟ್ಕೊಳ್ತಾರೆ. ಪ್ರತಿಯೊಬ್ಬರು ಬೆಳಿಗ್ಗೆ ಹೊತ್ತು ಮಕ್ಕಳು ಸೂರ್ಯೋದಯ ಕಾಲದಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ವಿರೋವ್ಯಾಸ ಗುಣಾವಾಸ ಅಂತ ಹೇಳಿ ಆ ನೀರನ್ನು ಕುಡಿತಾರೆ. ಅವರಿಗೆ 10th ಅಲ್ಲಿ 78% ಬಂತು. ಅವ್ರು ನಾನು ಇದ್ದೇ ಅಂತೆಲ್ಲ ಅನ್ಕೊಂಡವ್ರು ನಾನು ಲೌಕಿಕವಾದದ್ದನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮಲ್ಲಿ ಆ ಪರೀಕ್ಷೆ ಪರ್ಸೆಂಟ್ ಅದು ಇದು ಅರ್ಥ ಆಗಲ್ಲ ಸಮಾಜಕ್ಕೆ. ಅಂಶಗಳಿದೆ ಅದಕ್ಕೆ. ಅದು ನನ್ನ ಮನೆಯಲ್ಲಿ ಆಗುವಂಗ ಸಮಾಜಕ್ಕೆ ಅರ್ಥ ಆಗಲ್ಲ. ಆ ದೃಷ್ಟಿಯಿಂದ ಹೇಳಿದೆ. ಆದ್ರಿಂದ ವೇದಾಂತ ನಮ್ಮ ಬದುಕನ್ನ ಹಸನ ಮಾಡುತ್ತೆ. ಅವರ ತಂದೆ ತಾಯಿ ಕಣ್ಣೀರಿರ್ತಾರೆ, ನಮ್ಮ ಮಗಳು ಎಷ್ಟೆಲ್ಲ ಪ್ರಗತಿಯನ್ನ ಸಾಧಿಸಿದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಆತ್ಮತೃಪ್ತಿ ಇದೆ ಈ ವೇದಾಂತದ ಜೊತೆಗೆ. ಆದ್ರಿಂದ ಇದೊಂದು ಸಮಾಜಕ್ಕೆ ಮಾರ್ಗದರ್ಶನ ಆಗಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಅಷ್ಟೇ ಹೊರತು ನಮ್ಮ ಕೀರ್ತಿ ಪ್ರತಿಷ್ಠೆಯ ಪ್ರದರ್ಶನಗಳಲ್ಲ. ಇದೊಂದು ಸಮಾಜಕ್ಕೆ ಇದೊಂದು ದಿವ್ಯ ದರ್ಶನ ಆಗಲಿ, ಅವರವರ ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಲಿ ಅನ್ನೋದೊಂದು ಒಂದು ರಾಜರ ಸನ್ನಿಧಾನದಲ್ಲಿ ಇದೊಂದು ಧರ್ಮದ ಕೇಂದ್ರ. ವಿಶ್ವೋತ್ತಮ ತೀರ್ಥರು ವಿಶ್ವೋಲ್ಲಭರಿಗೆ ಮಂತ್ರ ಕೊಡಬೇಕಾದ್ರೆ ಹೇಳಿದ್ರು, ನಾನು ಕೊಡಲ್ಲ, ನಾನೀಗ ಮಂತ್ರ ಜಪ ಇಲ್ಲಿ ಹೇಳ್ತಾ ಇದ್ರೆ ರಾಜರೇ ಹೇಳ್ತಾರೆ, ಅವರು ರಾಜರಷ್ಟೇ ಬೆಳೀತಾರೆ ಅಂತ ವಿಶ್ವೋತ್ತಮ ತೀರ್ಥರ ಅನುಗ್ರಹ ಸಂದೇಶ. ಹಾಗೆ ವಿಶ್ವೋಲ್ಲಭ ತೀರ್ಥರ ಅಭಿವೃದ್ಧಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದೊಂದು ಮಂತ್ರದ ಜಾಗ ಇದು, ಇದು ಮಂತ್ರ ಧ್ಯಾನದ ಜಾಗ ಇದು. ಈ ಸಂದರ್ಭದಲ್ಲಿ ಆ ಮಕ್ಕಳಿಗೊಂದು ಶ್ರೇಯಸ್ಸಾಗುವಂತೆ ಇಬ್ರು ಗುರುಗಳು ಒಂದೊಂದು ಆಶೀರ್ವಾದ ನುಡಿಗಳನ್ನು ಹೇಳಬೇಕು ಅಂತ ಕೇಳಿಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ.
ವಿಷ್ಣು ಪುತ್ರ ನಮ್ಮ ಅಂಗಡಿಗಳು ಮತ್ತು ಇತಿಹಾಸಕ್ಕೆ ಬಹಳ ಸೊಗಸಾಗಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಅವರ 5 ವರ್ಷದ ಅನುಭವವನ್ನ ಈ ವೇದಿಕೆಗೆ ವ್ಯಕ್ತಪಡಿಸಿದ ತಪ್ಪಾಗಲಿಕ್ಕಿಲ್ಲ. ಯಾರು ಧರ್ಮವನ್ನು ಅನುಸರಿಸ್ತಾರೋ ಅಂತಹ ವ್ಯಕ್ತಿಗಳ ಧರ್ಮ ಎಂದಿಗೂ ಕೈಗೂರುವುದಿಲ್ಲ ಅಥವಾ ಅವರ ಅಂಗಗಳ ಸಾರವನ್ನು ಇವತ್ತು ರೂಪಕತ್ವವನ್ನು ಪ್ರಸ್ತುತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಕಷ್ಟವನ್ನು ಸೇರಿ ಮಾಡಿ ತೋರಿಸಿದ ಹಿಡಿದು ನಾಟಕವನ್ನು ಸಂಪೂರ್ಣವಾಗಿ ನೋಡಿದ ವಿದ್ಯಾರ್ಥಿಗಳು ಮಾಡಿಸುವಂತ ಅನಿಸಲಿಲ್ಲ. ಬಳಿ ಪುಸ್ತಕಗಳಂತೆ ಸೇರಿ ಮಾಡಿದ ರೀತಿಯಲ್ಲಿ ಅವರ ಅಭಿನಯಗಳನ್ನು ಕೂಡ ಇತ್ತು. ಇದೇ ರೀತಿಯ ಧರ್ಮದ ಪ್ರಜ್ಞೆಯನ್ನು ಗುರುತಿಸುವ ಕೆಲಸ ಈ ವಿದ್ಯಾರ್ಥಿ ಮುಂದಿನ ದಿವಸಗಳಲ್ಲಿ ನಡೆಯಲಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ದೇವರ ನಾಟ ವಿಶೇಷ ಅನುಗ್ರಹಗಳು ಎಂದು ಪ್ರಾರ್ಥಿಸುತ್ತೇವೆ. ಈಗ ಮಾತಾಡ್ತಾ ಈ ನಾಟಕ 5 ವರ್ಷದ ಅನುಭವ ಅಂತ ಹೇಳಿದಾಗ ನಾನು ಅದನ್ನು ತಪ್ಪಾಗಿ ತಿಳಿದುಕೊಂಡೆ. 5 ವರ್ಷ ಅವರು ಕಲಿತಾ ಕಷ್ಟ ವಿಷಯವನ್ನೇ ನೋಡಿದ್ರೆ ನನಗೆ ಭರವಸೆ ಏನು ಅಂದ್ರೆ ಅಂಥ ವಿಷಯವನ್ನು ಅವ್ರು ನೋಡಿದ್ರೆ ಈ ನಾಟಕವನ್ನು ಮಾಡಲಿಕ್ಕೆ ಬಿಡ್ತಾ ಇದ್ದಿಲ್ಲ. ಆದ್ರೆ ಈಗ ವಿಷ ಅಂತ ಅವರು ಗುರುಕುಲದಲ್ಲಿ ಓದಲಿಲ್ಲ ಅನ್ನೋದು ನನಗೆ ಮನೋರಿಕೆ. ಈಗ ಎರಡನೇದಾಗಿ ಅವರ ಮನೆಗಳಿಂದ ಅಭಿನಯ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮನೆ ಯಾವುದನ್ನೆಲ್ಲ ಯಾವ ಸಾಂಸ್ಕೃತಿಕವಾಗಿ ಅಭಿನಯ ಮಾಡೋದಿಲ್ಲ ಅಂತಂದಿಲ್ಲ. ಅವರೆಲ್ಲ ಮನೆಗಳಲ್ಲಿ ಒಳ್ಳೆಯ ಸಂಸಾರವನ್ನು ನಡೀತಾ ಇದೆ. ಅವರಿಂದ ವಿಶ್ವ ಭಕ್ತರೇ ಆಗ್ತಾರೆ. ಅವರು ಉತ್ತಮ ಇನ್ನಷ್ಟು ತಮ್ಮ ಕುಟುಂಬದ ಸದಸ್ಯರಿಗೆ ಉತ್ತಮಗೊಳಿಸಬೇಕು ತೀವ್ರವಾದ ಆಕಾಂಕ್ಷೆ ಇಟ್ಟಿದ್ದಾರೆ. ನಲ್ಲಿ ಆಚಾರ್ಯಂತಹ ಆಚಾರ್ಯರ ಮನೆಯನ್ನ ತಂದು ಅವರ ವಶಕ್ಕೆ ಕಿತ್ತಿಕೊಟ್ಟಿದ್ದಾರೆ. ಆದ್ರೆ ನಮ್ಮ ವಿದ್ಯಾರ್ಥಿನಿಯರು ಇಲ್ಲ ಎತ್ತರಲ್ಲ ಈ ವಯಸ್ಸಿಗೆ ಮನೆಯನ್ನು ಏನು ನಡೀತಾ ಇದೆ ಅನ್ನೋದನ್ನ ಗ್ರಹಿಸಬಲ್ಲರು. ಅದು ಎಷ್ಟೋ ಮಟ್ಟಿಗೆ ತಪ್ಪು ಅನ್ನೋದನ್ನ ತಮ್ಮ ಅಭಿನಯದ ಮೂಲಕ ತೋರಿಸಬೇಕು ಅನ್ನೋದನ್ನ ಇವತ್ತು ಸಾಧಿಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ನಮಗೆ ಈ ವಿಷಯವನ್ನ ನೋಡಿ ನಾಟಕವನ್ನ ನೋಡಿ ಅದರ ತಪ್ಪು ಮುಖಗಳನ್ನ ನೋಡುವಾಗ ಬಹಳ ಬೇಜಾರಾಗ್ತಾ ಇತ್ತು, ನೋವಾಗ್ತಾ ಇತ್ತು, ಎತ್ಪ ಅಂತ ಅನಿಸ್ತಾ ಇತ್ತು ಎಷ್ಟೋ ಪ್ರಸಂಗಗಳಲ್ಲಿ. ಹೌದು ಹೌದು ಪಾಲಿಕೆಯಲ್ಲಿ ಅನುಭವ ಇರಲಿಲ್ಲ. ವಾರಸಂಗಿ ನಾವೆಲ್ಲರೂ ನೋಡಿದ ಅನುಭವಿಸಿದ ಬೇಕು ಪಾಲಿಸಂತಹ ಹಾಗೆ ಅದು ಅಲ್ಲಿ ಇಷ್ಟಷ್ಟು ಸತ್ಯ ಬರೀ ಹೊರಗೆ ಬಂದ ಮಾತ್ರಕ್ಕೆ ಗೆದ್ದ ಹಾಗೆ ಅಲ್ಲ, ಅದು ಇದ್ದು ಜನದ ಸಂದೇಶ ತಿಳಿಸಬೇಕು. ಸತ್ಯಸುತ್ತಲೂ ಇರಬೇಕು, ಮಮತೆ ಇರಬೇಕು. ಗೊತ್ತಾ, ಸನ್ಯಾಸಕ್ಕೂ ಶ್ರೇಷ್ಠವಾದಂತಹ ಆದರ್ಶವಾದ ಬಿಟ್ಟುವ ದೀಕ್ಷೆಯನ್ನ ಕೊಟ್ಟದ್ದು ನಮ್ಮ ಭಗವದ್ಗೀತಾ. ಇದರ ಬೆಲೆಯನ್ನು ಅರ್ಥ ಮಾಡ್ಬೋದು. ಅಭಿವೃದ್ಧಿ ಮಾಡುವಲ್ಲಿ ನೀವು ಮಾಡಿದ ಶ್ರಮ ಎಲ್ಲ ಬಹಳ ಸಂತೋಷ ತಂದಿದೆ. ನಮ್ಗೆ ಇದನ್ನ ಬೆಳೆಸ್ಕೊಳ್ಳಿ, ಉಳಿಸ್ಕೊಳ್ಳಿ, ಒಳ್ಳೇದಾಗಿ ಇದು ಇದರಲ್ಲಿ ಪೂರ್ತಿಯಾಗಿ ಆದ್ರೆ ಅಂಗಡಿ ಗುಂಪುಗಳು ಹೊಸಾದ್ರಿಗೆ ಎಲ್ಲರಿಗೂ ಪ್ರಯತ್ನ. ಈಗ ಮಕ್ಕಳೆಲ್ಲ ನಾಟಕ ಮಾಡಿದಾರೆ, ಅವರ ಮಾತೃ ಪರೀಕ್ಷೆಯನ್ನು ಮಾಡ್ಕೊತಾರೆ. ಮೊದಲಿಗೆ ವಿಶ್ವ ಪಾತ್ರ ಮಾಡಿದ್ರು, ರಾಧಿಕಾ, ವೈಶಾಲಿ, ಅನನ್ಯ, ನನ್ನ ಹೆಸರು ಸೊಗನ. ನಾನು ಗೋವರ್ಧನ ದೇಶವಾಳ ಪಾತ್ರ. ನನ್ನ ಹೆಸರು ಧನ್ಯ. ನನ್ನ ಮಕ್ಕಳ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಗ್ರಹತಿ. ನನ್ನ ಅಮಾಸನ ಪಾತ್ರ ಮಾಡಬೇಕು. ನಮಸ್ಕಾರ ಮಾಡ್ತಾರೆ. ನನ್ನ ನಾಮ ಪಾತ್ರ
ಮ್ಯೂಸಿಕ್